ಶ್ರೀಗುರುಭ್ಯೋ ನಮಃ. ಹರಿ ಓಂ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ನಃ ಶೃಣ್ವನ್ನೋತಿಭಿಃ ಸೀದಸಾದನಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತು ಆನೋ ದಿವೋ ಬೃಹತಃ ಪರ್ವತಾದಾ ಸರಸ್ವತಿ ಯಜತಾಗಂತು ಯಜ್ಞಂ ವಾಗ್ದೇವ್ಯೈ ನಮಃ. ಓಂ ಚೋದಯಿತ್ರಿ ಸೂನೃತಾನಾಂ ಚೇತಂತಿ ಸುಮತೀನಾಂ ಯಜ್ಞಂ ದಧೇ ಸರಸ್ವತಿ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಸೊ ಉಪನಿಷತ್ತಿನ ಅಧ್ಯಯನನೇ ಹೀಗೆ. ಶಂಕರಾಚಾರ್ಯದ ಬಗ್ಗೆ ನಾನು ಮೊನ್ನೆ ಹೇಳಿದ್ದೆ, ಶಂಕರಾಚಾರ್ಯರ ಜಯಂತಿ ಆಯಿತು ಮೊನ್ನೆ. ಅವರ ಭಾಷ್ಯದ ಮೇಲೆ ಅತ್ಯಂತ ಪ್ರಚಂಡ ವಿದ್ವಾಂಸರು ಕೂಡ ಹೇಳ್ತಾರೆ ಏನು ಅಂತ ಕೇಳಿದ್ರೆ, ಭಾಷ್ಯಂ ಪ್ರಸನ್ನ ಗಂಭೀರಂ ಅಂತ. ಅವರ ಭಾಷ್ಯ ಯಾವ ಥರ ಇರುತ್ತಂಪ ಅಂತ ಕೇಳಿದ್ರೆ, ಫಸ್ಟ್ ನೋಡ್ಬೇಕಾದ್ರೆ ಎಷ್ಟು ಚೆನ್ನಾಗಿದೆ, ಅರ್ಥ ಮಾಡ್ಕೊಳ್ಳೋರಿಗೆ ಅರ್ಥ ಮಾಡ್ಕೊಂಡಿದ್ದಾಗ ಅದನ್ನ ಎಷ್ಟು ಸುಲಭವಾಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಅಂತ ಬಂದಾಗ, ಆದ್ರೆ ಅದು ಅತ್ಯಂತ ಗಂಭೀರವಾದಂಥ ಭಾಷ್ಯ. ಎಕ್ಸಾಕ್ಟ್ಲಿ ಲೈಕ್ ಹೆಂಗೆ ಸಮುದ್ರದ ಮಧ್ಯ ಹೋದಾಗ ಯಾವುದೇ ಥರದ ವೇವ್ಸ್ ಇರಲ್ಲ, ಆದ್ರೆ ಆ ವೇವ್ಸ್ ಯಾಕಿಲ್ಲ ಅಂತ ಕೇಳಿದ್ರೆ ಅದರ ಡೆಪ್ತ್ ಅಷ್ಟಿದೆ, ಹಾಗಾಗಿ ವೇವ್ಸ್ ಇಲ್ಲ. ಎಲ್ಲಿ ಶಾಲೋ ವಾಟರ್ ಇದೆಯೋ, ಎಲ್ಲಿ ಡೆಪ್ತ್ ಇಲ್ವೋ ಅಲ್ಲಿ ಮಾತ್ರ ವಾದ ವಿವಾದಗಳು ಬಂದು ಹೋಗ್ತಿದೆ ಬಿಟ್ರೆ, ವೇವ್ಸ್ ಬಂದು ಹೋಗ್ತಿದೆ, ಅಲೆಗಳು ಬಂದು ಹೋಗ್ತಿದೆ ಬಿಟ್ರೆ, ಆದ್ರೆ ಆಚಾರ್ಯ ತ್ರಯರ ಭಾಷ್ಯ ಎಷ್ಟು ಡೆಪ್ತ್ ಆಗಿದೆ ಅಂತ ಕೇಳಿದ್ರೆ, ಗಂಭೀರವಾಗಿದೆ ಅಂತ ಕೇಳಿದ್ರೆ, ಅಲ್ಲಿ ಯಾವುದೇ ವಾದ ವಿವಾದಕ್ಕೆ ಆಸ್ಪದನೇ ಇಲ್ಲ. ಯು ಮೈಟ್ ಬಿ ಫ್ರಮ್ ದ್ವೈತ, ಐ ಮೈಟ್ ಬಿ ಫ್ರಮ್ ವಿಶಿಷ್ಟಾದ್ವೈತ, ಆದ್ರೆ ಅವರ ಅಷ್ಟೂ ಜನರ ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತದ ಭಾಷ್ಯಗಳ ಗಂಭೀರತೆ ಎಷ್ಟು ಚೆನ್ನಾಗಿದೆ ಅಂತ ಕೇಳಿದ್ರೆ, ಒಬ್ರು ಮಾತಾಡ್ತಿದ್ದಾರೆ ಅಂತ ಕೇಳಿದ್ರೆ ಇನ್ನೊಬ್ರು ಸ್ಪಷ್ಟವಾಗಿ ಶಾಂತವಾಗಿ ಕುತ್ಕೊಂಡು ಕೇಳ್ತಾ ಇರ್ತಾರೆ. ಸೊ ಇವತ್ತು ತುಂಬಾ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕಿದೆ. ಶಾಸ್ತ್ರ ಅಭ್ಯಾಸ ಅಥವಾ ಶಾಸ್ತ್ರ ಪಾಠಗಳು ಯಾವ ತರ ಆಗತ್ತೆ ಅಂತ, ಗುರುಕುಲಗಳಲ್ಲಿ ಯಾವ ತರ ಪಾಠ ಆಗತ್ತೆ ಅನ್ನೋದನ್ನ ತೋರಿಸ್ತೀನಿ. ಅದು ಎಷ್ಟು ಸುಲಭವಾಗಿರುತ್ತೆ ಅಂತ. ಯಾವಾಗ ಡೆಪ್ತಿಗೆ ಇಳಿತಾ 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 ಆ ಒಂದೊಂದೇ ತುತ್ತುಗಳನ್ನ ಶಂಕರಾಚಾರ್ಯರು ಇಡ್ತಾ ಹೋಗ್ತಾರೆ. ಬ್ರಹ್ಮ ತುತ್ತು, ಆ ಬ್ರಹ್ಮನ ಜ್ಞಾನದ ತುತ್ತನ್ನ ಇಡ್ತಾ 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 ಎಷ್ಟು ಚೆನ್ನಾಗಿ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಅನ್ನೋದಕ್ಕೆ ಸಹನಾವವತು ಅನ್ನೋ ಶಾಂತಿ ಮಂತ್ರದ ಭಾಷ್ಯನೇ ಇದಕ್ಕೆ ಪ್ರಮಾಣ. ಲೆಟ್ಸ್ ಗೋ ಡೀಪ. ಮತ್ತೆ ಇದನ್ನ ತುಂಬಾ ಸರಳವಾಗಿ ಅದನ್ನ ವಿವರಣೆ ಮಾಡಿದ್ದಾರೆ. ನಾನಿವತ್ತು ಸಹನಾವವತುವನ್ನ ಹೇಳ್ತಾ ಅದರ ಪದವಿಭಾಗ ಮಾಡ್ತಾ, ಪದವಿಭಾಗ ಅಂದ್ರೆ ಒಂದೊಂದು ಪದವನ್ನ ಸಪರೇಟ್ ಮಾಡಿ ಇದಕ್ಕೆ ಈ ಅರ್ಥ ಅಂತ ತಿಳ್ಕೊಂಡು ಆಮೇಲೆ ಅದನ್ನ ಅನ್ವಯ ಮಾಡಿ, ಅನ್ವಯ ಅಂದ್ರೆ ರೀಅರೇಂಜಿಂಗ್, ಆಯ್ತಾ, ರೀಅರೇಂಜಿಂಗ್ ದ ವರ್ಡ್ಸ್ ಗಳನ್ನ ಮಾಡಿ ಆಮೇಲೆ ನಾವೀಗ ಶಂಕರಾಚಾರ್ಯರ ಭಾಷೆಗೆ ಹೋಗ್ತೀವಿ. ಇದೇ ತರ ಶಾಸ್ತ್ರಗಳನ್ನ ಓದ್ಬೇಕು. ಇದು ಅತ್ಯಂತ ಸುಲಭದ ವಿಧಾನ ಶಾಸ್ತ್ರಗಳಿಗೆ, ಆಯ್ತಾ. ಸೊ ಶಾಸ್ತ್ರಗಳು ಯಾಕೆ ಇಷ್ಟು ಟೆಕ್ನಿಕಲ್ ಆಗಿ ಮಾತಾಡಕ್ಕೆ ಅವ್ರಿಗೆ ಸಾಧ್ಯ ಆಗತ್ತೆ ಅಂತ ಕೇಳಿದ್ರೆ, ದಿಸ್ ಈಸ್ ಮೋಸ್ಟ್ ಲಾಜಿಕಲ್ ಫ್ಲೋ ಅಲ್ಲಿ ಅವರು ನಿರೂಪಣೆಯನ್ನ ಮಾಡಿರ್ತಾರೆ. ಅದನ್ನ ಅಧ್ಯಯನನೂ ಕೂಡ ಗುರುಕುಲಗಳಲ್ಲಿ ಅಥವಾ ಶಾಸ್ತ್ರೀಯ ಪದ್ಧತಿಯಲ್ಲಿ ಒಂದು ಸಲಿ ಶ್ಲೋಕ ಹೇಳೋದು, ಶ್ಲೋಕ ಆದ್ಮೇಲೆ ಅದರ ಪದವಿಭಾಗ ಮಾಡೋದು, ಪದವಿಭಾಗ ಆದ್ಮೇಲೆ ಅದರ ರೀಅರೇಂಜಿಂಗ್ ದ ವರ್ಡ್ಸ್ ಮಾಡೋದು, ಅದನ್ನ ಅನ್ವಯ ಅಂತ ಕರೀತಾರೆ. ಆಮೇಲೆ ಪದಾರ್ಥಗಳನ್ನ ನೋಡೋದು, ಪದದ ಅರ್ಥ ಏನು ಅಂತ ನೋಡೋದು, ಆಮೇಲೆ ತಾತ್ಪರ್ಯ ನೋಡೋದು. ಸೊ ಈ ಒಂದು ಕ್ರಮದಲ್ಲಿ ನಾವು ಯಾವುದೇ ಶಾಸ್ತ್ರದ, ಯಾವುದೇ ಶಾಂತಿ ಮಂತ್ರದ, ಯಾವುದೇ ವೇದ ಮಂತ್ರದ ಅಧ್ಯಯನವನ್ನ ಮಾಡ್ತೀವಿ, ಆಯ್ತಾ. ಸೊ ಇವತ್ತು ಅದೇ ವಿಧಾನದಲ್ಲಿ ನೋಡೋಣ, ಬಟ್ ಶಂಕರಾಚಾರ್ಯರ ಭಾಷ್ಯದ ಪ್ರಕಾಶದಲ್ಲಿ ನೋಡೋಣ. ಇವತ್ತು ನಾನು ಹಿಂದಿನ ಅವಧಿಯಲ್ಲಿ ಪಾಠ ಮಾಡ್ತಾ ಹೇಳಿದ್ದೆ, ಶಾಂತಿ ಮಂತ್ರ ಯಾಕೆ ಅಂತ ಕೇಳಿದಾಗ, ಶಾಂತಿ ಮಂತ್ರ ನಾವು ಏನೇನೋ ಯೋಚನೆ ಮಾಡ್ತಿರ್ತೀವಿ. ನಮ್ಮ ಏನು ಸಹನಾವವತು ಶಾಂತಿ ಮಂತ್ರ ವಿಶೇಷವಾಗಿ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾನು ಬೇರೆ ಬೇರೆ ಥರದ ಏನು
ಆಕಾರಗಳನ್ನ ಪಡ್ಕೊಳ್ತೀನಿ, ಬೇರೆ ಬೇರೆ ತರದ ಕೆಲಸಗಳನ್ನ ಮಾಡ್ತೀನಿ, ಬೇರೆ ಬೇರೆ ತರ ಯೋಚನೆಗಳನ್ನ ಮಾಡ್ತೀನಿ. ಆದ್ರೆ ಯಾವಾಗ ಅಧ್ಯಯನಕ್ಕೆ ಅಂತ ಕೂರ್ತೀನಲ್ಲ, ಅಧ್ಯಯನಕ್ಕೆ ಅಂತ ಕೂತಾಗ ನನಗೂ ಮತ್ತೆ ಪಾಠ ಮಾಡಿಸ್ಕೊಳ್ಳೋರ್ಗೆ ಅಥವಾ ನಿಮಗೆ ನಾವು ಒಂದೇ ದೃಷ್ಟಿಯಲ್ಲಿ ಯೋಚನೆ ಮಾಡಬೇಕು. ಇದನ್ನ ಗುರು ಮತ್ತೆ ಶಿಷ್ಯ ವೃತ್ತಿ ಅಂತ ಕರೀತಾರೆ. ನಮ್ಮಿಬ್ಬರದ್ದು ಕೂಡ ಇಲ್ಲಿ ಒಂದು ಸಮಾನವಾದಂತಹ ಮನೋಭಾವ ಇಲ್ಲ ಅಂದ್ರೆ ಈ ಪಾಠಗಳು ಸಾಧ್ಯನೇ ಇಲ್ಲ. ನಾಟ್ ಜಸ್ಟ್ ವೇದ ಪಾಠಗಳು ಅಥವಾ ಭಾಷ್ಯ ಪಾಠಗಳು, ಯಾವುದೇ ಪಾಠಗಳನ್ನ, ಯಾವುದೇ ತರದ ಜ್ಞಾನದ ಟ್ರಾನ್ಸ್ಮಿಷನ್ ಅನ್ನ ಮಾಡಕ್ಕಾಗಲ್ಲ ಎಲ್ಲಿ ತನಕ ಗುರು ಮತ್ತೆ ಶಿಷ್ಯರ ಬುದ್ಧಿ ಮತ್ತೆ ಮನಸ್ಸಿನ ಏಕತಾನತೆ ಬರಲ್ವೋ ಅಥವಾ ಐಕ್ಯತೆ ಬರಲ್ವೋ ಅಲ್ಲಿ ತನಕ ವಿ ಕ್ಯಾನ್ ನಾಟ್ ಅಚೀವ್ ಎನಿ ಶಾಸ್ತ್ರ. ಆಗ್ಬೋದಾ? ನನ್ನ ಮನೋವೃತ್ತಿ, ನಿಮ್ಮ ಮನೋವೃತ್ತಿ ಯಾವಾಗ ಒಂದೇ ದಿಕ್ಕಿನ ಕಡೆಗೆ ಓಡ್ತಾ ಇದೆಯೋ ಆಗ ಮಾತ್ರ ನಾವು ಶಾಸ್ತ್ರಗಳನ್ನ ಪಾಠ ಮಾಡ್ಲಿಕ್ಕೆ ಸಾಧ್ಯ. ಇದನ್ನ ಹೇಗೆ ಅಚೀವ್ ಮಾಡ್ಬೇಕು ಅಂತ ಕೇಳಿದಾಗ ಶಂಕರಾಚಾರ್ಯರ ಅಥವಾ ಸಹನಾವವತುವಿನ ಭಾಷ್ಯ ಈ ತರ ಹೇಳುತ್ತೆ, ಗುರು ಮತ್ತೆ ಶಿಷ್ಯ ನಮ್ಮಿಬ್ಬರ ಮನೋಭಾವ, ಬುದ್ಧಿ ಮತ್ತೆ ಒಂದೇ ಕಡೆ ಹೋಗ್ಬೇಕು ಅನ್ಬೇಕಾದ್ರೆ ನಾವಿಬ್ರು ಕೂಡ ಶಾಂತಿಯನ್ನ ಆಚರಣೆ ಮಾಡಬೇಕು. ಆ ಶಾಂತಿ ಮಂತ್ರ ಯಾವುದು ಅಂತ ಕೇಳಿದ್ರೆ ಇದೇ ಶಾಂತಿ ಮಂತ್ರ, ಸಹನಾವವತು ಅನ್ನೋ ಶಾಂತಿ ಮಂತ್ರ. ಇಲ್ಲಿ ನಾವು ಸಹ ನೌ ಅವತು, ಹೇಗೆ ಶನ್ನೋಮಿತ್ರಶ್ಯಂ ವರುಣದಲ್ಲಿ ಕೊನೆಗೆ ಅವ ವಕ್ತಾರಂ ಅವ ಶ್ರೋತಾರಂ ಅಂತ ಹೇಳಿದ್ವೋ, ಅದೇ ತರ ಶ್ರೋತಾ ಮತ್ತೆ ವಕ್ತ ಅಂದ್ರೆ ಗುರು ಮತ್ತೆ ಶಿಷ್ಯ ಇಬ್ರನ್ನು ಕೂಡ ರಕ್ಷಣೆ ಮಾಡೋದ್ರ ಜೊತೆಗೆ ನಮ್ಮಿಬ್ರನ್ನು ಒಂದೇ ದಾರಿಯ ಪಥಿಕರನ್ನಾಗಿ ಮಾಡು ಅಂತ ಬೇಡ್ಕೊಂತಿದ್ದೀವಿ. ಅದು ಈ ಒಂದು ಅದ್ಭುತವಾದಂತಹ ಶಾಂತಿ ಮಂತ್ರದ ಬೇಸ್ ಲೈನ್. ಇದರ ಮೇಲೆ ಒಂದು ಬಿಲ್ಡಿಂಗ್ ಅನ್ನ ಕಟ್ಟೋಕಿದ್ದೀವಿ. ಆ ಬಿಲ್ಡಿಂಗ್ ಅನ್ನ ನಾನೀಗ ಒಂದೊಂದೇ ಲೇಯರ್ ಅಲ್ಲಿ, ಒಂದೊಂದೇ ಫ್ಲೋರ್ ವೈಸ್ ನಾನೀಗ ಹೇಳ್ತಾ ಹೋಗ್ತೀನಿ. ಅದರ ಎಲ್ಲಾರು ಪ್ರಶ್ನೆಗಳಿದ್ರ ಮಧ್ಯದಲ್ಲಿ ಅದನ್ನ ಕೇಳಬಹುದು. ಆಗ್ಬೋದಾ? ಸೊ ನನ್ನ ಮತ್ತೆ ಶಿಷ್ಯರ, ಗುರು ಮತ್ತೆ ಶಿಷ್ಯರ ಇಬ್ಬರ ಮನೋವೃತ್ತಿ ಒಟ್ಟಿಗೆ ಹೋಗ್ಬೇಕು ಅಂದ್ರೆ ಏನಾಗಿರ್ಬೇಕು, ಏನೇನೆಲ್ಲ ಬೇಕು ಅಂತ ಕೇಳಿದಾಗ ಅಫ್ಕೋರ್ಸ್ ನಮಗೆ ಗೊತ್ತು, ನಾನು ಗುರು ಆಗೋಕ್ಕಿಂತ ಮುಂಚೆ ಅಥವಾ ನೀವು ಶಿಷ್ಯರಾಗೋಕ್ಕಿಂತ ಮುಂಚೆ ನಮಗೆ ನನ್ನದೇ ಆದಂಥ ಜೀವನಗಳಿರುತ್ತೆ. ಯಾವುದೇ ಒಬ್ಬ ಗುರು ಅಥವಾ ಯಾವುದೇ ಒಬ್ಬ ಆಚಾರ್ಯ ಆಗೋಕ್ಕಿಂತ ಮುಂಚೆ ಅವನಿಗೆ ಬರೀ ಕರ್ತೃತ್ವ ಅಥವಾ ಪಾಠ ಮಾಡಬೇಕು ಅನ್ನೋದಷ್ಟೇ ಅಲ್ದಲೆ ಜೀವನದಲ್ಲಿ ಬೇರೆ ಬೇರೆದೆಲ್ಲ ನಡೀತಾ ಇರೋದು ಮತ್ತೆ ಒನ್ಸ್ ಅಗೇನ್ ಪಾಠದಲ್ಲೂ ಕೂಡ ಇನ್ಫ್ಲೂಯೆನ್ಸ್ ಮಾಡುತ್ತೆ. ಹೌದಾ? ಈಗ ನಾನು ಶಿಷ್ಯನ ಸ್ಥಾನದಲ್ಲಿ ಕೂತ್ಕೊಂಡಿದ್ರೆ ನಾನೆಲ್ಲೋ ತುಂಬಾ ಕಷ್ಟದಲ್ಲಿದ್ದೀನಿ, ಬಟ್ ಪಾಠ ಕೇಳಕ್ಕಾಗತ್ತಾ ಅಂತ ಕೇಳಿದ್ರೆ ಖಂಡಿತ ಆಗಲ್ಲ. ನನಗೆ ಹಸುವಾಗ್ತಿದೆ, ಪಾಠ ಕೇಳಕ್ಕಾಗತ್ತಾ, ಪಾಠ ಮಾಡಕ್ಕಾಗತ್ತಾ? ಆಗಲ್ಲ. ನನ್ಗೇನೋ ವೇಗ ಇದೆ, ಪಾಠ ಮಾಡಕ್ಕಾಗತ್ತಾ, ಪಾಠ ಕೇಳಕ್ಕಾಗತ್ತಾ? ಆಗಲ್ಲ. ನಾನಿಲ್ಲೇ ನನ್ನ ಪತ್ನಿಯಿಂದ ಏನೋ ಬಯಸ್ಕೊಂಡ್ ಬಂದೆ, ಪಾಠ ಮಾಡಕ್ಕಾಗತ್ತಾ? ಖಂಡಿತ ಆಗಲ್ಲ. ಪಾಠದ ಫ್ಲೋನೇ ಹೊಟ್ಟೋಗುತ್ತೆ. ಸೊ ಈ ಥರದೆಲ್ಲ ಸುಮಾರು ಥರದ ಅಡಚಣೆಗಳಿರುತ್ತೆ ಗುರು ಮತ್ತೆ ಶಿಷ್ಯ. ಯಾಕೆಂದ್ರೆ ಇವರಿಬ್ರು ಕೂಡ ಸಾಮಾನ್ಯ ಮನುಷ್ಯರೇ ತಾನೆ. ಮನುಷ್ಯರಿಗೆ ಇದ್ದಂಥ ಎಲ್ಲ ಕಷ್ಟ ನಷ್ಟಗಳು ಕೂಡ ಇವರಿಬ್ಬರಿಗಿರುತ್ತೆ. ಆದ್ರೆ ಇದನ್ನೆಲ್ಲ ಬದಿಗ್ ಸರಿಸಿ ಒಂದೇ ಮನೋವೃತ್ತಿಯನ್ನ ಅಚೀವ್ ಮಾಡೋದು ಹೇಗೆ, ಅದನ್ನ ಈ ವಿಜ್ಞಾನ ಅಂದ್ರೆ ಈ ಸಹನಾವವತು ಅನ್ನೋ ಸೈನ್ಸ್ ಹೇಳ್ಕೊಡ್ತಿದೆ. ಮುಂದಿನ ಸ್ಲೈಡ್ಸ್ ಅಲ್ಲಿ ಅದನ್ನ ನೋಡೋಣ. ಎಷ್ಟು ಚೆನ್ನಾಗಿದೆ ಶಾಂತಿ ಮಂತ್ರ ಅಂತ ಕೇಳಿದ್ರೆ, ಆ ಶಾಂತಿ ಮಂತ್ರದ ಪದವಿಭಾಗ ಕೂಡ ಅತ್ಯಂತ ಸುಲಭ. ಹೆಂಗೆ ನೋಡ್ತಾ ಹೋಗ್ತೀನಿ. ಮುಂದಿನ ಕ್ಲಾಸಲ್ಲಿ ನಿಮ್ಮಿಬ್ರು ಕೇಳ್ತೀನಿ, ಈ ಸ್ಲೈಡ್ ಅನ್ನ ಡಿಲೀಟ್ ಮಾಡಿ. ಸೊ ನೀವಿಬ್ರು ಪದವಿಭಾಗ ಮಾಡೋದಕ್ಕೆ ರೆಡಿ ಆಗಿರ್ಬೇಕು. ಲೆಟ್ಸ್ ಸ್ಟಾರ್ಟ್. ಓಂ ಸಹನಾವವತು ಅಂತ ಇದೆ. 3 ಪದ ಇದೆ ಇದರಲ್ಲಿ. ಮೊದಲನೇ ವಾಕ್ಯದಲ್ಲಿ ಯಾವ್ದ್ಯಾವ್ದು? ಸಹ. ನಾವ್ ಅಂತ ಇರೋ ಪದ ಅದು ಆಕ್ಚುಲಿ ನೌ ಅಂತ. ಹೇಗಾಯ್ತು ನಾವ್ ಅನ್ನೋದ್ರ ಬಗ್ಗೆ ಹೇಳ್ತೀನಿ ನಾನು. ಅವತು ಅಂತ 3ನೇ ಪದ. ಎಲ್ಲ ಪದದ ಅರ್ಥ ಗೊತ್ತಾ ನಿಮ್ಗೆ? ಸಹ ಅಂದ್ರೆ ಏನು? ಒಟ್ಟಿಗೆ, ಜೊತೆಗೆ ಅಂತ ಅರ್ಥ. ನೌ ಅಂದ್ರೆ ಅರ್ಥ ಏನು? ನೌ ಅಂದ್ರೆ ಸಂಸ್ಕೃತದಲ್ಲಿ ಯುಷ್ಮತ್ ಶಬ್ದ ಅಥವಾ ಅಸ್ಮತ್ ಶಬ್ದದ ನೌ ಅಂದ್ರೆ ನಾವಿಬ್ರು ಅಂತ ಅರ್ಥ. ನಾನು ಪದವಿಭಾಗ ಪದಾರ್ಥಗಳನ್ನ ಮುಂದೆ ಹೇಳ್ತೀನಿ, ಬಟ್ ಸಾಮಾನ್ಯ ಅರ್ಥಗಳನ್ನ ಇಲ್ಲಿ ನೋಡ್ಬೇಡ. ಅವತು ಅಂದ್ರೆ ಏನರ್ಥ? ಹಿಂದಿನ ಕ್ಲಾಸಲ್ಲೂ ಬಂತು. ಅವತು ಅಂದ್ರೆ ಏನು? ಕಾಪಾಡೋದು, ಕಾಪಾಡು. ಯಾವ ಧಾತು? ಅವಧಾತು. ಅರ್ಥ ಏನು? ಅವ ರಕ್ಷಣೆ. ಇದರ ಅರ್ಥ ಏನು? ಕಾಪಾಡು ಅಂತ. ಅವ ಅಂದ್ರೆ ಅವ ರಕ್ಷಣೆ. ಅವ ಅಂತ ಹೇಳಿದ್ರೆ ಇಟ್ಸ್ ಅ ರೂಟ್, ಇಟ್ಸ್ ಅ ಧಾತು.
ಅಂಡ್ ಫ್ರಮ್ ದ ಧಾತು ಅವ ವಿ ಹ್ಯಾವ್ ಗಾಟ್ ದ ವರ್ಡ್ ಕಾಲ್ಡ್ ಅವತು. ಧಾತು ಅಂತ ಹೇಳಿದ್ರೆ ಕ್ರಿಯಾಪದ. ಫಾರ್ ಎಕ್ಸಾಂಪಲ್ ಇಂಗ್ಲಿಷ್ ಅಲ್ಲೂ ಕೂಡ ಅಥವಾ ಕನ್ನಡದಲ್ಲಿ ಎಲ್ಲಾ ಭಾಷೆಗಳಲ್ಲೂ ಒಂದು ಕ್ರಿಯಾಪದ ಇರುತ್ತಲ್ಲ, ಓಡು, ಊಟ ಮಾಡು, ಸ್ಲೀಪ್, ಈ ತರದೆಲ್ಲ ಕ್ರಿಯಾಪದಗಳನ್ನ ಏನು ಧಾತು ಅಂತ ಕರಿತೀವಿ. ಇನ್ಫ್ಯಾಕ್ಟ್ ಧಾತು ಅಂತ ಹೇಳಿದ್ರೆ ಕ್ರಿಯಾಪದಕ್ಕಿಂತ ಅದಕ್ಕಿಂತ ಒರಿಜಿನಲ್ ಫಾರ್ಮ್, ಅದನ್ನ ಧಾತು ಅಂತ ಕರಿತೀನಿ. ಕ್ರಿಯಾಪದದ ಮೂಲ, ಎಕ್ಸಾಕ್ಟ್ಲಿ, ಕ್ರಿಯಾಪದದ ಮೂಲ ಧಾತು. ಕ್ರಿಯಾಪದವನ್ನ ಬೇರೆ ಬೇರೆ ತರ ಬಳಸ್ತೀವಿ ಸಂಸ್ಕೃತದಲ್ಲಿ ವಿಶೇಷವಾಗಿ, ಅದರ ಹಿಂದಿರುವಂತ ರೂಪವನ್ನ ಧಾತು ಅಂತ ಕರಿತೀನಿ. ಅದೇ ತರ ಇಲ್ಲಿ ನೋಡಿ ಯಾವ ತರ ಆಯ್ತು, ಇಲ್ಲಿರೋ ಧಾತು ಅವ ಅಂತ, ಅವತ್ತು ಅಂತ ಹೇಳಿದ್ರೆ ರಕ್ಷಣೆ ಮಾಡು ಅನ್ನೋದು ಕ್ರಿಯಾ. ಡನ್. ಸೊ ಹಾಗಾಗಿ ಪ್ರತಿಯೊಂದು ಕ್ರಿಯಾಪದದ ಹಿಂದೆ ಇರುವಂತ ಒಂದು ಧಾತು, ಆ ಧಾತು ಮತ್ತೆ ಪ್ರತ್ಯಯ ಇದೆರಡನ್ನು ಸೇರಿಸಿದಾಗ ಒಂದೊಂದು ಪದಗಳಾಗಿ ಕನ್ವರ್ಟ್ ಆಗುತ್ತೆ. ಆಗ್ಬೋದಾ? ಇದನ್ನ ಧಾತು ಅಥವಾ ಕ್ರಿಯಾಪದ ಅಂತ ಕರೀತಾರೆ. ಈ ವಾಕ್ಯಕ್ಕೆ ಕ್ರಿಯಾಪದ ಯಾವುದು? ಅವತು, ರಕ್ಷಣೆ ಮಾಡು ಅಂತ ಅರ್ಥ. ಎರಡನೇದು ಸಹನವು ಭುನಕ್ತು. ಅರ್ಥ ಏನಿದ್ರದ್ದು? ಸಹ ನಾವಿಬ್ರು, ನೌ ಸ್ಪಷ್ಟ ಆಯ್ತು, ನಾವಿಬ್ರು ಅಂತಾನೆ ಅರ್ಥ. ಸಹ ಅಂತ ಹೇಳಿದ್ರೆ ನಾವಿಬ್ರು ಅನ್ನೋದಕ್ಕಿಂತ ಜೊತೆಗೆ ಅಂತ ಅರ್ಥ ಮಾಡಬಹುದು. ನೌ ಅಂದ್ರೆ ನಾವಿಬ್ರು ಅಂತ. ಭುನಕ್ತು ಅಗೈನ್ ಹಿಂದೆ ಅವತು ಅಂತ ಹೇಳಿದ ಹಂಗೆ ಈ ವಾಕ್ಯದಲ್ಲಿ ಭುನಕ್ತು ಅಂತ ಕ್ರಿಯಾಪದ, ವರ್ಬ್ ಅಥವಾ ಧಾತು. ಈ ಭುನಕ್ತು ಅಂದ್ರೆ ಏನರ್ಥ ಹೇಳ್ತಾರೆ? ಭುಜ ಅಂತ ಧಾತುವಿನಿಂದ ಈ ಭುನಕ್ತು ಅನ್ನೋ ಕ್ರಿಯಾಪದ ಬಂದಿದೆ. ನಾನೀಗ ಆ ಭುಜ ಅನ್ನೋ ಧಾತುವಿಗೆ ಅರ್ಥ ಹೇಳ್ತೀನಿ, ಬರ್ಕೊಳ್ಳಿ. ಭುಜ ಪಾಲನ ಅಭ್ಯವಹಾರಯೋಹೋ ಅಂತ ಧಾತು. ಭುಜ ಅಂತ ಧಾತು, ಭುಜ ಧಾತುಗೆ ಅರ್ಥ ಏನು? ಪಾಲನ ಅಭ್ಯವಹಾರ ಅಂತ ಎರಡು ಧಾತು, ಎರಡು ಅರ್ಥ ಇದೆ. ಭುಜ ಪಾಲನಾಭ್ಯವಹಾರಯೋಹೋ ಅಂತ ಈ ಸಂಪೂರ್ಣ ಧಾತು ಮತ್ತೆ ಅರ್ಥಗಳ ಪ್ರತೀತಿ ಈ ತರ ಆಗತ್ತೆ. ಅಂದ್ರೆ ಏನರ್ಥ? ಇದನ್ನ ಭುನಕ್ತು ಅಂತ ಹೇಳಿದ್ರೆ ರಕ್ಷಣೆ ಮಾಡು, ಪಾಲನೆ ಮಾಡು. ರಕ್ಷಣೆ ಅವತ್ತು ಆಯ್ತು, ಪಾಲನೆ ಮಾಡು. ಮತ್ತೆ ಅಭ್ಯವಹಾರ ಅಂತನೂ ಇದೆ. ಅಭ್ಯವಹಾರ ಅಂದ್ರೆ ತಿನ್ನೋದು ಅಂತ ಅರ್ಥ. ಎರಡೂ ಕೂಡ ಅರ್ಥ ಇದೆ ಇದೊಂದೇ ಧಾತುವಲ್ಲಿ. ಸೊ ಇದೊಂದು ಧಾತುವನ್ನ ಬಳಸೋದ್ರ ಮೂಲಕ ಪಾಲನೆ ಮಾಡು ಅಂತನೂ ಕೂಡ ಹೇಳಬಹುದು, ಅಥವಾ ತಿನ್ನು ಅಂತ ಕೂಡ ಹೇಳ್ಬಹುದು. ಸೊ ಸಂಸ್ಕೃತದಲ್ಲಿ ಇದೊಂದು ಅದ್ಭುತವಾದಂಥ ಶಕ್ತಿ ಸಂಸ್ಕೃತಕ್ಕೆ, ಶಬ್ದ ಶಕ್ತಿ. ಒಂದೇ ಒಂದು ಧಾತುವಿನಿಂದ ಸುಮಾರು ಶಬ್ದಗಳನ್ನ ಹೊರಗೆ ತೆಗಿಬಹುದು. ಒಂದು ಉದಾಹರಣೆ ಕೊಡೋದಾದ್ರೆ, ನೀವು ಹಾರ ಅಂತ, ಹೃ ಅಂತ ಧಾತು ಇಂದ ಬಂದಿರುವಂತದ್ದು ಹಾರ ಅಂತ. ಹಾರ ಅಂದ್ರೆ ಏನು? ಕನ್ನಡದಲ್ಲಿ ಹಾರ ಅಂದ್ರೆ ಏನು? ಮಾಲೆ. ವೆರಿ ಗುಡ್. ಸಂಸ್ಕೃತದಲ್ಲಿ ಹಾರ ಅಂದ್ರೆ ಏನು? ಹೃ ಧಾತು. ಹೃ ಧಾತುಗೆ ಹಿಂಸೆ ಅಂತ ಅರ್ಥ. ಆಯ್ತಾ? ಹೃ ಧಾತುಗೆ ಏನರ್ಥ? ಹಿಂಸೆ ಅಂತ. ಈಗ ಹೇಗೆ ಅವತು ಅನ್ನೋ ಧಾತು ಅವ ಧಾತುಗೆ ರಕ್ಷಣೆ ಅಂತ ಅರ್ಥ ಇದೆಯೋ, ಹೃ ಧಾತುಗೆ ಹಿಂಸೆ ಅಂತ. ಹೃ ಧಾತುವಿನಿಂದ ಹಾರ ಅಂತ ಆಗತ್ತೆ. ಹಾರ ಅನ್ನೋ ಶಬ್ದಕ್ಕೆ ಆಂಗ್ ಉಪಸರ್ಗ ಸೇರಿಸಿದ್ರೆ, ಉಪಸರ್ಗ ಇನ್ ದ ಸೆನ್ಸ್ ಪ್ರಿಫಿಕ್ಸ್ ಸೇರಿಸಿದಾಗ ಏನ್ ಶಬ್ದ ಆಯ್ತು? ಆ ಹಾರ. ಡನ್. ಈಗ ಆಂಗ್ ತೆಗೆದು ಹಾಕ್ತೆ, ವಿ ಸೇರಿಸ್ತೆ, ವಿ ಹಾರ, ವಿಹಾರ. ಆಂಗ್ ಸೇರಿಸಿದಾಗ ಆಹಾರ, ವಿಹಾರ. ಸರಿ, ಇದೆರಡು ಆಯ್ತು. ಈಗ ವ್ಯವ ಅಂತ ಸೇರಿಸ್ತೀನಿ, ವ್ಯವಹಾರ. ವ್ಯವಹಾರ ಅಂದ್ರೆ ಏನು? ಏನು ವ್ಯವಹಾರ ಅಂದ್ರೆ? ಇದು ಬಿಸ್ನೆಸ್, ಎಕ್ಸಾಕ್ಟ್ಲಿ, ಆಕ್ಷನ್. ಹಂಗೆ. ಹಾ, ಎನಿ ಆಕ್ಷನ್. ವಿಹಾರ ಅಂದ್ರೆ ಏನು? ಆರಾಮಾಗಿ ಆರಾಮಾಗಿ ತಿರುಗಾಡೋದನ್ನ ವಿಹಾರ ಅಂತ ಕರೀತಾರೆ. ಆಯ್ತಾ? ಆಯ್ತು. ಆಹಾರ ಅಂದ್ರೆ ಏನು? ತಿನ್ನೋದು, ಊಟ. ಆಯ್ತಾ? ಸೊ ಊಟ, ಆಹಾರ, ವಿಹಾರ, ವ್ಯವಹಾರ, ಸಂಹಾರ, ಇದೆಲ್ಲ ಶಬ್ದಗಳು ಬೇರೆ ಬೇರೆ ಅರ್ಥಗಳನ್ನ ಕೊಡುತ್ತಲ್ಲ. ಒಂದು ಊಟ ಅಂತ ಕೊಟ್ರೆ ಇನ್ನೊಂದು, ಒಂದು ನಡೆದಾಡೋದು ಅಂತ ಕೊಟ್ರೆ ಇನ್ನೊಂದು ಏನ್ ಕೊಡುತ್ತೆ? ವಿಹಾರ ಅಂತ ಕೊಡುತ್ತೆ. ಸೊ ಸುಮಾರು ಅರ್ಥಗಳನ್ನ ಒಂದೇ ಧಾತು ಕೊಡಬಹುದು, ಯಾವಾಗ ಅದಕ್ಕೆ ಬೇರೆ ಬೇರೆ ಪ್ರಿಫಿಕ್ಸ್ ಗಳನ್ನ ಸೇರಿಸ್ತಾ ಹೋದಾಗ. ಆಯ್ತಾ? ಆಹಾರ, ವಿಹಾರ, ವ್ಯವಹಾರ, ಸಂಹಾರ, ಇದೆಲ್ಲ ಶಬ್ದಗಳು ಒಂದೇ ಧಾತುವಿನಿಂದ ಬರ್ತಾ ಇದೆ. ಆದ್ರೆ ಒಂದೇ ಧಾತು ಇಷ್ಟೊಂದೆಲ್ಲ ಅರ್ಥಗಳನ್ನ ಕೊಡಬಹುದು. ಅದೇ ತರ ಭುನಕ್ತು ಅನ್ನೋ ಧಾತುಗೆ ಎರಡು ಅರ್ಥ ಇದೆ. ಒಂದು ತಿನ್ನೋದು ಅಂತ ಅರ್ಥ ಆದ್ರೆ, ಇನ್ನೊಂದು ರಕ್ಷಣೆ ಮಾಡೋದು ಅಂತ ಅರ್ಥ. ಸಹ ವೀರ್ಯಂಕರವಾವಹೈ. ಅರ್ಥ ಏನು? ಸಹ ಜೊತೆಗೆ, ನಮ್ಮಿಬ್ರನ್ನ, ವೀರ್ಯಂ ಕರವಾವಹೈ,
ವೀರ್ಯಂ ಅನ್ನೋ ಶಬ್ದಕ್ಕೆ ಏನರ್ಥ ಅಂತ ಶಂಕರಾಚಾರ್ಯರ ಭಾಷೆ ಮುಂದೆ ಬರುತ್ತೆ, ಅದನ್ನ ಹೇಳ್ತೀನಿ. ಆದ್ರೆ ನಮ್ಮಿಬ್ಬರನ್ನ ಸಾಮರ್ಥ್ಯವಂತರನ್ನಾಗಿ ಮಾಡು ಅಂತ ಸಾಮಾನ್ಯವಾಗಿ. ಸಹ ವೀರ್ಯಂ ಕರವಾವಹೈ, ಎಲ್ಲಿ ತನಕ ದೇಹ ಗಟ್ಟಿಯಾಗಿರುತ್ತೋ, ವೀರ್ಯ ಸಹಿತವಾಗಿರುತ್ತೋ ಅಲ್ಲಿವರೆಗೂ ಮಾತ್ರ ನಾನು ಆರಾಮಲ್ಲಿ ಕೂತ್ಕೊಂಡು ಕ್ಲಾಸ್ಗಳನ್ನ ಅಥವಾ ಅಧ್ಯಾತ್ಮವನ್ನ ಕೇಳಬಹುದು. ಬಿಟ್ರೆ ಯಾವಾಗ ಎಲ್ಲಾ ಕಡೆ ನೋವು ಬಂದಾಗ ನನಗೆ ಯಾವ ಜಪ ಯಾವ ನಾಮನೂ ಕೂಡ ನನಗೆ ನೆನಪರಲ್ಲ. ಯಾಕೆ ಅಂತ ಕೇಳಿದ್ರೆ ಅಫ್ಕೋರ್ಸ್ ನನ್ನ ಮನ್ಸಲ್ಲಿ ನಿಲ್ಲಲ್ಲ. ಸೊ ಹಾಗಾಗಿ ವೇದಾಂತಗಳನ್ನ ಅಥವಾ ಶಾಸ್ತ್ರಗಳನ್ನ ಯಾವಾಗ ಅಧ್ಯಯನ ಮಾಡಬೇಕು ಅಂತ ಕೇಳಿದ್ರೆ ಯಾವಾಗ ನಾನು ಅತ್ಯಂತ ಗಟ್ಟಿಮುಟ್ಟಾಗಿರ್ತೀನೋ, ಶಾಸ್ತ್ರಗಳಲ್ಲಿ ಯಾವ್ದ್ಯಾವ ಅಂಶಗಳನ್ನ ಪಾಲನೆ ಮಾಡು ಅಂತ ಹೇಳುತ್ತೋ ಅದನ್ನ ಮಾಡುವಂತ ಸಾಮರ್ಥ್ಯ ನನ್ನ ಬುದ್ಧಿಗೆ, ಮನಸ್ಸಿಗೆ, ಶರೀರಕ್ಕೆ ಇರುತ್ತೋ ಆಗ ಶಾಸ್ತ್ರಗಳ ಅಧ್ಯಯನವನ್ನ ಮಾಡಬೇಕು ಅಲ್ವಾ. ಸೊ ಅದೇ ತರ ಈಗ ಇನ್ನೊಂದು ಮುಖನೂ ಇದೆ ಶಾಸ್ತ್ರಕ್ಕೆ. ಶಾಸ್ತ್ರ ಅಧ್ಯಯನದಿಂದ ದೇಹ, ಬುದ್ಧಿ, ಮನಸ್ಸುಗಳು ಏನಾಗುತ್ತೆ? ವೀರ್ಯವಾಗತ್ತೆ, ಅಂದ್ರೆ ಸಾಮರ್ಥ್ಯವಂತನಾಗಿ ಆಗತ್ತೆ ಅನ್ನೋದು ಅರ್ಥ. ಒಂದರ್ಥ ಯಾವಾಗ ಇದೆಲ್ಲ ಬುದ್ಧಿ ಮನಸ್ಸಿಗೆ ಸಾಮರ್ಥ್ಯ ಇದ್ದಾಗ ಅಧ್ಯಯನ ಮಾಡಬೇಕು ಅಂತ ಒಂದರ್ಥ. ಆದ್ರೆ ಶಾಸ್ತ್ರಾಧ್ಯಯನದಿಂದನೇ ದೇಹಕ್ಕೆ, ಬುದ್ಧಿಗೆ, ಮನಸ್ಸಿಗೆ ಸಾಮರ್ಥ್ಯ ಬರುತ್ತೆ ಅಂತ ಕೂಡ ಅರ್ಥ. ಸಮ್ಯಕ್. ಹಾಗಾಗಿ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ದೀವಿ ಇಲ್ಲಿ, ಸಹ ವೀರ್ಯಂ ಕರವಾವಹಿ ಅಂದ್ರೆ ಏನರ್ಥ? ನನ್ನ ಅಧ್ಯಯನ ಅಥವಾ ನನ್ನ ಅಧ್ಯಯನ ಮಾಡೋದಕ್ಕೆ ಯಾವ್ಯಾವ ಕಾರಣಗಳಿದೆಯೋ, ಅದು ಬುದ್ಧಿ ಆಗಿರಬಹುದು, ಮನಸ್ಸಾಗಿರ್ಬಹುದು, ಅಥವಾ ಶರೀರನೇ ಆಗಿರಬಹುದು, ಇದೆಲ್ಲ ಕೂಡ ನನ್ಗೆ ಮತ್ತೆ ಸಾಮರ್ಥ್ಯವಂತನಾಗಿ ಮಾಡು ಅಂತ. ಸಹ ವೀರ್ಯಂಕರವಾವಹೈ ತೇಜಸ್ವಿ ನೌ ಅಧೀತಂ ಅಸ್ತು ಅಂತ ಪದ ವಿಭಾಗ. ಪದಾರ್ಥಗಳನ್ನ ಮುಂದೆ ಹೇಳೋಣ ಇದಕ್ಕೆ. ಮಾ ವಿದ್ವಿಷಾವಹೈ. ಅಗೈನ್ ವಿದ್ವಿಷಾವಹೈ ಅನ್ನೋದು ಕ್ರಿಯಾಪದ, ಅಧೀತಂ ಅನ್ನೋದು ಕೂಡ ಕ್ರಿಯಾಪದ, ಕರವಾವಹೈ ಅನ್ನೋದು ಕೂಡ ಕ್ರಿಯಾಪದ, ಭುನಕ್ತು, ಅವತು ಎಲ್ಲ ಕ್ರಿಯಾಪದಗಳು. ಸೊ ಹಾಗಾಗಿ ಒಂದು ಸೆಂಟೆನ್ಸ್ ಅನ್ನ ಮಾಡಿದ್ರೆ ನೀವು ಅಲ್ಲಿ ಕ್ರಿಯಾಪದ ಇತ್ತು ಅಂತ ಹೇಳಿದ್ರೆ ಆ ಸಂಪೂರ್ಣ ಸೆಂಟೆನ್ಸ್ ಫುಲ್ ಆಯ್ತು ಅಂತ, ಸಂಪೂರ್ಣ ಆಯ್ತು ಅಂತ. ಹೌದಾನೆ? ಕರವಾವಹೈ ಅಂತ ಹೇಳಿದ್ರೆ ಏನು? ನಾವಿಬ್ರು ಮಾಡೋಣ ಅಂತ. ಯಾವ ಧಾತು? ಕರವಾವಹೈ ಕೃ ಧಾತು. ವೆರಿ ಗುಡ್. ಅರ್ಥ ಏನು? ಕೃ ಕರಣೇನ ಅಲ್ಲ, ಕೃ ಕರೋತಿ ಬರುತ್ತೆ. ಶಂಕರಾಚಾರ್ಯದ್ದು ಅದ್ಭುತವಾದಂತ ಶ್ಲೋಕ ಇದೆ. ನಹಿ ನಹಿ ರಕ್ಷತಿ ಡುಕ್ರಿಂಕರಣೆ ಅಂತ. ಅರ್ಥ ಏನು? ಡುಕ್ರಿಂಕರಣೆ ಅಂತ ಧಾತು, ಕರ್ಮ ಅಂತ ಅರ್ಥ. ಕರೋತಿ ಮಾಡ್ತಾನೆ. ಇನ್ನೊಂದ್ಸಲಿ ಹೇಳ್ತೀನಿ, ಡು ಕರಣೆ ಅಂತ ಈ ಕರವಾವಹೈ ಅನ್ನೋ ಶಬ್ದಕ್ಕೆ ಧಾತು ರೂಟ್. ಆಯ್ತಾ? ಮುಂದಕ್ಕೆ ಹೋಗೋಣ. ಅಧೀತಂ ಅಸ್ತು ಅಂತ ಎರಡು ಧಾತು ಇದೆ. ಅಧೀತಂ ಅಂದ್ರೆ ಏನು? ಅಧೀತಂ ಅಂತ ಹೇಳಿದ್ರೆ ಅಧ್ಯಯನ ಅಂತ ಅರ್ಥ. ಇಲ್ಲಿ ಈಂಗ್ ಅಧ್ಯಯನೆ ಅಂತ ಧಾತು ಬರ್ಕೊಳ್ಳಿ. ಈಂಗ್ ಅಧ್ಯಯನೆ, ಕ ಖ ಗ ಘ ಂಗ್ ಇದೆಯಲ್ಲ, ಈಂಗ್ ಅಧ್ಯಯನೆ ಅಂತ ಧಾತು. ಅಧಿ ಅನ್ನೋ ಉಪಸರ್ಗ ಪ್ರಿಫಿಕ್ಸ್ ಅನ್ನ ಸೇರಿಸಿದಾಗ ಅಧೀತಂ ಕ್ತ ಪ್ರತ್ಯಯ ಜೊತೆಗೆ ಅಧೀತಂ ಅಂತ ಆಗತ್ತೆ. ನಥಿಂಗ್ ಟು ವರಿ. ಮುಂದಕ್ಕೆ ಹೋಗೋಣ. ಅಸ್ತು. ಅಸ್ತು ಅಂದ್ರೆ ಏನು? ತಥಾ ತಥಾ ಅಸ್ತು. ನೀನ್ ಯಾವ ತರ ಅನ್ಕೊಂಡಿದ್ಯಲ್ಲ ಆ ತರ ಆಗ್ಲಿ ಅಂತ ಅರ್ಥ. ತಥಾ ಅಸ್ತು ಅಂದ್ರೆ ಯಥಾ ಚಿಂತಿತಂ ತಥಾ ಅಸ್ತು ಅಂತ ಅದಕ್ಕೆ ಸಂಪೂರ್ಣ ಅರ್ಥ. ಅಂದ್ರೆ ಯಾವ ತರ ನೀನ್ ಯೋಚನೆ ಮಾಡಿದ್ಯಲ್ಲ ಆ ತರ ಆಗ್ಲಿ, ತಥಾ ಅಸ್ತು ಅಂತ. ಹಾಗೆ ಆಗ್ಲಿ, ತಥಾ ಅಸ್ತು ಅನ್ನೋ ತರ. ಅಸ್ತು ಅನ್ನೋ ಧಾತು ಯಾವ್ದ್ರಿಂದ ಬಂದಿದೆ ಹಾಗಾದ್ರೆ? ಅಸಭುವಿ. ವೆರಿ ಗುಡ್. ಅಸಭುವಿ ಅನ್ನೋ ಧಾತು ಅಂದ್ರೆ ಭುವಿ ಅಂತ ಹೇಳಿದ್ರೆ ಪ್ರೆಸೆನ್ಸ್ ಅಂತ ಅರ್ಥ. ಈಗ ನಡೀತಾ ಇದೆ ಅನ್ನೋ ಧಾತುಗೆ ಬಂದಿರುವಂತ ಶಬ್ದ ಯಾವುದು? ಅಸ್ತು ಅಂದ್ರೆ ಆಗ್ಲಿ ಅನ್ನೋ. ಡನ್. ಆ ವಾಕ್ಯ ಸಂಪೂರ್ಣ ಆಯ್ತಾ? ತೇಜಸ್ವಿ ನೌ ಅಧೀತಂ ಅಸ್ತು. ತೇಜಸ್ವಿ ನೌ ಅಧೀತಂ ಅಸ್ತು. ಡನ್. ಮುಂದೆ ಮಾ ವಿದ್ವಿಷಾವಹೈ. ಅರ್ಥ ಏನು? ಮಾ ವಿದ್ವಿಷಾವಹೈ. ಮಾ ಅಂದ್ರೆ ಬೇಡ ಅಂತ ಅರ್ಥ. ವಿದ್ವಿಷಾವಹೈ ಅಂತ ಹೇಳಿದ್ರೆ ಇಲ್ಲಿ ದ್ವಿಷ
ಅಪ್ರೀತೌ ಅಂತ ಧಾತು. ಧಾತು ಧಾತು ಏನು ಶ್ಯಾಮಲತಾ ಭಗಿನಿ? ವಿಷ ಅಪ್ರೀತೌ. ದ್ವಿಷ್ ಅಪ್ರೀತೌ ಅಂತ ಧಾತು. ದ್ವಿಷ್ ಅಂತ ರೂಟ್, ಅದಕ್ಕೆ ಅರ್ಥ ಏನು? ಅಪ್ರೀತಿ ಅಂತ. ಅಪ್ರೀತಿ ಅಂದ್ರೆ ಅರ್ಥ ಏನು? ದ್ವೇಷ ಅಂತ ಅರ್ಥ. ಅಪ್ರೀತೌ, ಎಲ್ಲಿ ನ ಪ್ರೀತಿ ಅಪ್ರೀತಿ ಅಂದ್ರೆ ದ್ವೇಷ ಅಂತ. ಎಲ್ಲಿ ದ್ವೇಷ ಇರುತ್ತೋ ಅಲ್ಲಿ ಈ ಧಾತುವನ್ನ ಬಳಸಬೇಕು, ದ್ವಿಷು ಅನ್ನೋ ಧಾತುವನ್ನ ಬಳಸಬೇಕು. ಮಾವಿದ್ವಿಷಾವಹೈ, ನಾವಿಬ್ರು ದ್ವೇಷ ಮಾಡ್ಕೊಳ್ಳೋದು ಬೇಡ ಅಂತ ಅರ್ಥ. ಸಾಮಾನ್ಯ ದ್ವೇಷ ಅಲ್ಲ, ವಿಶೇಷ ದ್ವೇಷ. ವೆರಿ ಗುಡ್. ವಿದ್ವಿಷಾವಹೈ ಅನ್ನೋದು ಒಂದು ಪದ. ಅದಕ್ಕೆ ಏನರ್ಥ ಅಂತ ಕೇಳಿದ್ರೆ ವಿಶೇಷೇಣ ದ್ವಿಷಾವಹೈ. ದ್ವಿಷಾವಹೈ ಅಂತ ಹೇಳಿದ್ರೆ ದ್ವೇಷ ಮಾಡೋಣ ಅಂತ ಅರ್ಥ. ವಿಶೇಷೇಣ ದ್ವೇಷ ಮಾಡೋಣ ಅಂದ್ರೆ ವಿಶೇಷೇಣ ದ್ವೇಷ. ಹಾಗೆ. ಸೊ ಯಾವ ತರ ಸಾಮಾನ್ಯ ದ್ವೇಷ ಅಲ್ಲ, ಇದು ವೆಸ್ಟ್ ಬೆಂಗಾಲ್ ದ್ವೇಷ ಅಂತ ಅದಕ್ಕೆ ಹೇಳ್ತಾರೆ. ಸಾಮಾನ್ಯವಾಗಿ ಇದೊಂದು ಇದಿದೆ, ಪ್ರಥೆ ಇದೆ ವೆಸ್ಟ್ ಬೆಂಗಾಲ್ ಅಲ್ಲಿ. ಏನು ಅಂತ ಕೇಳಿದ್ರೆ ಪ್ರತಿಯೊಂದ್ಸಲಿನೂ ಎಲೆಕ್ಷನ್ ಆದ್ಮೇಲೆ ಯಾರು ಗೆಲ್ತಾರೋ ಅವರ ಆಪೋಸಿಟ್ಸ್ ಅಲ್ಲಿ ಯಾರು ಇರ್ತಾರೋ ಅಪೋನೆಂಟ್ಸ್ ಎಲ್ರನ್ನೂ ಮುಗಿಸ್ಬಿಡೋದು. ಸೊ ಈ ತರ ರಾಜಕೀಯ ಅಥವಾ ಈ ತರ ಇದೆ, ಅದನ್ನ ವಿದ್ವೇಷ ಅಂತ ವಿದ್ವಿಷಾವಹೈ ಅಂತ. ಹಾಗಾಗಿ ಆ ಟೂ ಮಚ್ ಆಫ್ ಎನಿಮಿಟಿ ನಮ್ಮ ಹತ್ರ ಬರೋದು ಬೇಡ ಅಂತ ಆಚಾರ್ಯರು ಮತ್ತೆ ಶಿಷ್ಯರ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಈಗ ಅನ್ವಯಕ್ಕೆ ಬರೋಣ. ಅನ್ವಯ ಅಂದ್ರೆ ಏನಿದೆ? ಈಗ ರಿಅರೇಂಜಿಂಗ್ ದ ವರ್ಡ್ಸ್ ಹೆಂಗ್ ಮಾಡಿದ್ವಿ? ಸಹ, ಇಲ್ಲಿ ಶಂಕರಾಚಾರ್ಯರ ಭಾಷ್ಯದ ಪ್ರಕಾರ ಹೇಳ್ತಾರೆ, ಸಹ ನೌ ಅವತು, ನಮ್ಮಿಬ್ಬರನ್ನ ಜೊತೆಗೆ ರಕ್ಷಣೆ ಮಾಡು ಅಂತ ಒಂದು ವಾಕ್ಯ ಇದೆ. ಯಾರು ಅಂತ ಇಲ್ಲ. ನಮ್ಮಿಬ್ಬರನ್ನ ಪಾಲಿಸು ಅಂತ ಎರಡನೇ ವಾಕ್ಯ ಇದೆ. ಯಾರು ಪಾಲಿಸ್ಬೇಕು ಅಂತ ಇಲ್ಲ. ಹೌದಾ? ಸೊ ಕರ್ತ ಯಾರು? ಹಾಗಾದ್ರೆ ಯಾರನ್ನ ನಾವು ಪ್ರಾರ್ಥನೆ ಮಾಡ್ತಿದೀವಿ ಅಂತ ಕೇಳಿದಾಗ ಶಂಕರಾಚಾರ್ಯ ಹೇಳ್ತಾರೆ ಸಹ ಅಥವಾ ತತ್. ತತ್ ನೌ ಅವತು, ಅದು ನಮ್ಮಿಬ್ಬರನ್ನ ರಕ್ಷಣೆ ಮಾಡ್ಲಿ. ತತ್ ಅಂದ್ರೆ ಏನು ಹಾಗಾದ್ರೆ ಇಲ್ಲಿ ಅಂತ ಕೇಳಿದಾಗ ಆ ಪರಮಾತ್ಮ, ಆ ಬ್ರಹ್ಮ ನಮ್ಮಿಬ್ಬರನ್ನ, ಗುರು ಮತ್ತೆ ಶಿಷ್ಯರನ್ನ ಬ್ರಹ್ಮವಿದ್ಯೆಗೆ ಅಧ್ಯಯನ ಮಾಡೋದಕ್ಕಾಗಿ ಬಂದಂಥವ್ರನ್ನ ರಕ್ಷಣೆ ಮಾಡ್ಲಿ ಅಂತ ಅರ್ಥ. ಸೊ ಹಾಗಾಗಿ ತತ್ ಅನ್ನೋ ಒಂದು ಶಬ್ದವನ್ನ ಅಧ್ಯಾಹರಣ ಮಾಡಬೇಕು. ಅಧ್ಯಾಹರಣ ಅಂತ ಹೇಳಿದ್ರೆ ಊಹಿಸ್ಕೊಳ್ಬೇಕು. ಶಬ್ದದಲ್ಲಿ ಅಥವಾ ಒಂದು ವಾಕ್ಯದಲ್ಲಿ ಕರ್ತೃ ಸಂಜ್ಞಕ ಇಲ್ಲ ಅಂದಾಗ ನಾವು ಅದನ್ನ ಸರ್ವನಾಮ ಪದದಿಂದ ಅದನ್ನ ಏನ್ ಮಾಡ್ತೀವಿ? ಊಹಿಸ್ತೀವಿ. ಹಿ ಡಸ್ ಅಂತ ಒಂದು ವಾಕ್ಯ ಇದೆ. ಓಕೆ, ಹಿ ರನ್ಸ್ ಅಂತ. ಬರೀ ರನ್ಸ್ ಅಂತ ಕೊಟ್ಟಾಗ ನಾನು ಈಗ ನಾವೇನ್ ಮಾಡಬೇಕು? ಅದನ್ನ ಒಂದು ಕ್ರಿಯಾಪದವನ್ನ ಅಥವಾ ಒಂದು ಸಬ್ಜೆಕ್ಟ್ ಅನ್ನ ಏನ್ ಮಾಡ್ಬೇಕು? ನಾನು ಊಹಿಸ್ಬೇಕು, ಇಮ್ಯಾಜಿನ್ ಮಾಡ್ಕೋಬೇಕು. ದಟ್ ಇಮ್ಯಾಜಿನೇಷನ್ ಲೀಡ್ಸ್ ಅಪ್ ಟು ದ ಲೆವೆಲ್ ಆಫ್ ಬ್ರಹ್ಮ. ಇಲ್ಲಿ ಸಹನಾವವತು ಅನ್ನೋ ಉಪನಿಷದ್ ವಾಕ್ಯ ಆಗಿರೋದ್ರಿಂದ ಇಲ್ಲಿ ತತ್ ಅನ್ನೋ ಶಬ್ದದಿಂದ ಬ್ರಹ್ಮ ಅನ್ನೋ ಒಂದು ವಸ್ತುವನ್ನು, ಅದರ ಅರ್ಥ ಏನು ಅನ್ನೋದನ್ನ ನಾವು ಮುಂದೆ ನೋಡ್ತೀವಿ. ಓಂಕಾರವಾಚಿ, ಹಿಂದಿನ ಶಬ್ದದಲ್ಲಿ ಹಿಂದಿನ ಕ್ಲಾಸಲ್ಲಿ ಹೇಳಿರೋ ಓಂಕಾರ, ಆ ಓಂಕಾರ ಪದವಾಚಿಯಾದಂಥ ಆ ಬ್ರಹ್ಮತತ್ವವನ್ನ ಉಪಲಕ್ಷಣೆ ಮಾಡ್ತಾ, ಅಧ್ಯಾಹರಣೆ ಮಾಡ್ತಾ, ಇಮ್ಯಾಜಿನ್ ಮಾಡ್ಕೊಂತ ಆ ಬ್ರಹ್ಮತತ್ವ ನಮ್ಮಿಬ್ಬರನ್ನ ಕಾಪಾಡ್ಲಿ ಅಂತ ಅರ್ಥ. ಸೊ ಹಾಗಾಗಿ ಎರಡೂ ವಾಕ್ಯಗಳಿಗೂ ಕೂಡ ಸಹನೌ ಅವತು, ಸಹನೌ ಭುನಕ್ತು. ಯಾರು ಅವತು, ಯಾರು ಭುನಕ್ತು ಅಂತ ಕೇಳಿದಾಗ ತತ್ ಬ್ರಹ್ಮ ಸಹ ಅವತು, ನೌ ಅವತು. ತತ್ ಬ್ರಹ್ಮ ಸಹ ಭುನಕ್ತು, ನಮ್ಮಿಬ್ಬರನ್ನ ಪಾಲನೆ ಮಾಡ್ಲಿ. ಆವಾಂ ಸಹ ವೀರ್ಯಂಕರವಾವಹೈ ಅಂತ ಹೇಳಿದ್ವಿ. ಯಾರಿಬ್ರು ಅಂತ? ಸಹ ವೀರ್ಯಂ ಕರವಾವಹೈ. ಕರವಾವಹೈ ಅನ್ನೋದು ದ್ವಿವಚನದಲ್ಲಿದೆ ಅಲ್ವಾ? ಕರವಾವಹೈ ಅಂತ. ಈಗ ಆವಾಂ ಸಹ ವೀರ್ಯಂ ಕರವಾವಹೈ, ನಮ್ಮಿಬ್ಬರ ಶಕ್ತಿ ಸಾಮರ್ಥ್ಯವನ್ನ ವೀರ್ಯಂ ಕರವಾವಹೈ, ಸಹ ಕರವಾವಹೈ, ನಾವಿಬ್ರು ಜೊತೆಗೆ ಮಾಡೋಣ. ಸೊ ಹಾಗಾಗಿ ಆವಾಂ ಅನ್ನೋ ಒಂದು ಶಬ್ದವನ್ನ ನಾವೀಗ ಅಧ್ಯಾಹಾರ ಮಾಡಬೇಕು. ಆಯ್ತಾ? 4ನೇ ವಾಕ್ಯ, ನೌ ಅಧೀತಂ ತೇಜಸ್ವಿ ಅಸ್ತು ಅಂತ ಪದ. ಏನು? ಅನ್ವಯ. ಏನರ್ಥ? ನೌ ನಾವಿಬ್ರು, ಗುರು ಮತ್ತೆ ಶಿಷ್ಯ ಇಬ್ರು, ಅಧೀತಂ ನಾವು ಸಂಭಾಷಣೆಯಿಂದ ಅಥವಾ ಅರ್ಥಕಥನೆಯಿಂದ ಏನೇನು ಅಂಶಗಳನ್ನ ಅಧ್ಯಯನ ಮಾಡಿದೀವೋ ಅದು ತೇಜಸ್ವಿ, ಅತ್ಯಂತ ಸುಪುಷ್ಟಿತವಾಗಿ ನಮ್ಮಿಬ್ಬರಿಗೂ ಕೂಡ ಅರ್ಥವಾಗ್ಲಿ. ಅರ್ಥ ಆಗೋದು ಯಾವಾಗ ತೇಜಸ್ವಿ ಆಗತ್ತೆ ಅಂತ ಕೇಳಿದ್ರೆ ಇದನ್ನೇ ಕಾಳಿದಾಸರು
ಅವರ ಏನು ಅಭಿಜ್ಞಾನ ಶಾಕುಂತಲ್ ಒಂದ್ ಕಡೆ ಹೇಳ್ತಾರೆ. ಏನು ಅಂತ ಕೇಳಿದ್ರೆ, ಅಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ಬರೀ ಷಡಂಗಗಳನ್ನ ಓದ್ಕೊಂಡಿದ್ದಷ್ಟೇ ಅಲ್ಲ, ಆತ ಅದನ್ನ ಅಧ್ಯಯನ ಮಾಡೋದಕ್ಕೆ, ಅಧ್ಯಾಪನ ಮಾಡೋದಕ್ಕೆ, ಜೀವನದಲ್ಲಿ ಪಾಲಿಸೋದಕ್ಕೆ, ಮತ್ತೆ ಎಲ್ಲ ಕಡೆ ಅನುಶಾಸನ ತರೋದಕ್ಕೆ ಆ ವೇದಗಳನ್ನ ಬಳಸ್ತಾ ಇದ್ನಂತೆ. ಅಂದ್ರೆ ಏನರ್ಥ? ಬರೀ ಓದಿ ನೆನ್ಪಲ್ಲಿ ಇಟ್ಕೊಂಡ್ರೆ ಮಾತ್ರ ಸಾಕಾಗಲ್ಲ ಶಾಸ್ತ್ರಗಳನ್ನ, ಅದನ್ನ ಜೀವನಕ್ಕೆ ತರಬೇಕು. ಆ ಜೀವನಕ್ಕೆ ತಂದಾಗ ಆ ಶಾಸ್ತ್ರ ತೇಜಸ್ವಿ ಆಯ್ತು ಅಂತ ಅರ್ಥ. ನೌ ಅಧೀತಂ ತೇಜಸ್ವಿ ಅಸ್ತು. ಸ್ಪಷ್ಟಂ? ಯಾವ ಶಾಸ್ತ್ರಗಳು, ಯಾವ ಜ್ಞಾನ ಬರೀ ತಲೆಲೇ ಉಳಿದಲೆ ಅದು ವಾಕ್ಕಾಯಾಭ್ಯಾಮ್ ಅನುಷ್ಠೀಯಮಾನಃ, ಅಂದ್ರೆ ನಮ್ಮ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ಳೋದಕ್ಕೆ ಶುರು ಮಾಡಿದ ಮೇಲೆ ಆ ಶಾಸ್ತ್ರಕ್ಕೆ ಏನು ಅದ್ಭುತವಾದಂಥ ಶಕ್ತಿ ಬರುತ್ತೆ. ಅದನ್ನೇ ತೇಜಸ್ವಿ ಅನ್ನೋ ಶಬ್ದದಿಂದ ಕರೀತಾರೆ. ಆಯ್ತಾ? ಸೊ ಹಾಗಾಗಿ ಕಾಳಿದಾಸ ಹೇಳ್ತಾರೆ ಒಂದ್ ಕಡೆ, ಆಚಾರ, ವಿಚಾರ, ಪ್ರಚಾರ ಈ ಮೂರೂ ಅಂಶಗಳು ಇರಬೇಕು ಅಂತ. ಬರೀ ಅಧ್ಯಯನ ಮಾಡೋದನ್ನ ಆಚಾರ ಮಾಡೋದಷ್ಟೇ ಅಲ್ಲ, ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಷ್ಟೇ ಅಲ್ಲ, ವಿಚಾರ ಮಾಡೋದಷ್ಟೇ ಅಲ್ಲ. ಅಂದ್ರೆ ಪ್ರತಿ ಒಬ್ಬರ ಜೊತೆಗೂ ಇದನ್ನ ನಾನು ಅಧ್ಯಯನ ಮಾಡಿದ್ದೆ, ಇದನ್ನ ನೀನ್ ಅಧ್ಯಯನ ಮಾಡಿದ್ದೆ, ನಾವಿಬ್ರು ಕೂಡ ಅಧ್ಯಯನ ಮಾಡ್ತೀವಿ ಅಷ್ಟೇ ಅಲ್ಲ, ಕೊನೆಗೆ ಪ್ರಚಾರನೂ ಕೂಡ ಮಾಡಬೇಕು. ಅದು ಕೂಡ ಒಬ್ಬ ಒಳ್ಳೆ ವಿದ್ಯಾರ್ಥಿಯ ಲಕ್ಷಣ. ನೀವು ಇನ್ 3 ಜನಕ್ಕೆ ಹೇಳ್ಕೊಡ್ಬೇಕು ಇದನ್ನ, ಆಗ ಈ ವಿದ್ಯೆಗೆ ನಿಜವಾಗ್ಲೂ ತೇಜಸ್ವಿತೆ ಬರುತ್ತೆ ಅಂತ ಈ ಶಂಕರಾಚಾರ್ಯರ ಭಾಷ್ಯ. ಆ ದೃಢತೆ ಯಾವಾಗ ಸಂಪಾದನೆ ಆಗತ್ತೆ ಅಂತ ಕೇಳಿದಾಗ, ಅದನ್ನ ಜೀವನದಲ್ಲಿ ಆಚರಣೆ ಮಾಡಿದಾಗ, ಅದರ ಬಗ್ಗೆ ವಿಚಾರ ಮಾಡಿದಾಗ, ಅದನ್ನ ಪ್ರಚಾರ ಮಾಡಿದಾಗ ಈ ವಸ್ತು, ಅಧ್ಯಯನ ಮಾಡಿದಂಥ ವಿಷಯ, ಜ್ಞಾನ ದೃಢವಾಗಿ ನನ್ನ ತಲೆಯಲ್ಲಿ ಕೊನೆಗೆ ಹೇಳ್ತಾರೆ, ಮಾ ವಿದ್ವಿಷಾವಹೈ. ಈ ಒಂದು ಪ್ರಾಸೆಸ್ ಅಲ್ಲಿ, ಅಧ್ಯಯನ ಮಾಡೋ ಪ್ರಾಸೆಸ್ ಅಲ್ಲಿ, ಜೀವನದಲ್ಲಿ ಅಳವಡಿಸ್ಕೊಳ್ಳುವಂತ ಪ್ರಾಸೆಸ್ ಅಲ್ಲಿ ನಾವಿಬ್ರು ಜಗಳ ಆಡೋದು ಬೇಡ, ವಿದ್ವೇಷವನ್ನ ಮಾಡ್ಕೊಳ್ಳೋದು ಬೇಡ, ನಮ್ಮಿಬ್ಬರ ಮಧ್ಯೆ ಅಪ್ರೀತಿ ಉಂಟಾಗೋದು ಬೇಡ. ಅಪ್ರೀತಿ ಅಂತ ಹೇಳಿದ್ರೆ ದ್ವೇಷ ಅಂತ ಅರ್ಥ. ಮತ್ತೆ ಯಾವ್ಯಾವ ಥರದಲ್ಲಿ ದ್ವೇಷ ಬರುತ್ತೆ ಅನ್ನೋದನ್ನ ತುಂಬಾ ದೊಡ್ಡ ಲಿಸ್ಟ್ ಅನ್ನೇ ಮಾಡಬಹುದು. ಆದ್ರೆ ಸಾಮಾನ್ಯವಾಗಿ ಅಧ್ಯಯನ ಪರಂಪರೆಯಲ್ಲಿ ಬರೋದೇನು ಅಂತ ಕೇಳಿದ್ರೆ ಅಹಂಕಾರಗಳು. ನಾನು ವಿದ್ಯಾರ್ಥಿ ಆಗಿದ್ದೀನಿ ಅಥವಾ ನಾನು ಆಚಾರ್ಯ ಆಗಿದ್ದೀನಿ, ನನ್ಗಿಂತ ಯಾರು ಜಾಸ್ತಿ ಪಾಠ ಮಾಡೋರಿಲ್ಲ, ಅದು ಅಥವಾ ನಾನು ವಿದ್ಯಾರ್ಥಿ ಆಗಿದ್ದಾಗ ಆಚಾರ್ಯಗಿಂತ ಚೆನ್ನಾಗಿ ನಂಗೆ ಗೊತ್ತಿದೆ ಅನ್ನೋ ಇದೆರಡೂ ಕೂಡ ಅಧ್ಯಯನ ಮಾರ್ಗದಲ್ಲಿ ನಮ್ಮನ್ನ ಬೇರೆ ಕಡೆಗೆ ತಗೊಂಡು ಹೋಗುತ್ತೆ. ಸೊ ಹಾಗಾಗಿ ಈ ಅಹಂಕಾರಗಳಿಂದ ನಾವಿಬ್ರು ಕೂಡ ವಿಮುಖರಾಗಿ ನಾವು ಅಧ್ಯಯನದಲ್ಲಿ ಮಾತ್ರ ತೊಡಗಿಸ್ಕೊಳ್ಳೋಣ. ಸೊ ಈ ಅಂಶವನ್ನ ಇಲ್ಲಿ ಹೇಳ್ತಿದ್ದಾರೆ, ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಆಯ್ತಾ? ಅನ್ವಯ ಅಂದ್ರೆ ಏನು ಅಂತ ಗೊತ್ತಾಯ್ತಾ ಈಗ? ಅನ್ವಯ ಅಂದ್ರೆ ಜಸ್ಟ್ ನಾಟ್ rearranging the words, also imagining which is the word which is not there but which is suitable to the. ಅನ್ವಯ ಅಂತ ಹೇಳಿದ್ರೆ ಬರಿಯ ಪದಗಳನ್ನ ಜೋಡಿಸೋದು ಮಾತ್ರ ಅಲ್ಲದೆ, ಸರಿಯಾದ ಕ್ರಮದಲ್ಲಿ ಯಾವ ಶಬ್ದಗಳು ಇಲ್ವೋ ವಾಕ್ಯದಲ್ಲಿ ಅದನ್ನು ಕೂಡ ಅಧ್ಯಾಹಾರ ಮಾಡಿಕೊಂಡು, ಇಮ್ಯಾಜಿನ್ ಮಾಡಿಕೊಂಡು ಅಲ್ಲಿಗೆ ತಂದು ಕೂರಿಸಿ ಆ ವಾಕ್ಯವನ್ನ ಸಂಪೂರ್ಣ ಮಾಡುವಂತ ಕ್ರಿಯೆಗೆ ಅನ್ವಯ ಅಂತ ಕರೀತಾರೆ. ಉದಾಹರಣೆಗೆ ನೋಡಿ, ಸಹ ನೌ ಅವತು ಅಂತ ಇದೆ, ನೌ ಸಹ ಅವತು, ನಾವಿಬ್ರು ಒಟ್ಟಿಗೆ ಅಂತ ಇದೆ. ಯಾರು ನಮ್ಮಿಬ್ಬರನ್ನ ರಕ್ಷಣೆ ಮಾಡಬೇಕು ಅಂತ ಕೇಳಿದಾಗ ಬ್ರಹ್ಮ ತತ್ ಅಂತ ಹೇಳ್ತೀವಿ. ಈ ತರ ಅಧ್ಯಯನವನ್ನ ಮಾಡಬೇಕಾದ್ರೆ ಅನ್ವಯ ಕ್ರಮ ಅನ್ನೋದು ಅತ್ಯಂತ ಶ್ರೇಷ್ಠ, ಬರಲೇಬೇಕು. ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡಿದೆ. ಪದಾರ್ಥ ಆದ್ರೂ ಒಂದ್ಸಲಿ ನೋಡ್ಕೊಂಬೇಡ. ನೌ ಅಂತ ಹೇಳೋದು ದ್ವಿವಚನಂ. ದ್ವಿವಚನದಲ್ಲಿ ನಾನು ಅಥವಾ ಗುರು ಮತ್ತೆ ಶಿಷ್ಯ ಇವರಿಬ್ಬರು ಕೂಡ ಬರ್ತಾರೆ. ನೌ ಅನ್ನೋದು ದ್ವಿವಚನಂ. ಆಮೇಲೆ ವೀರ್ಯಂ ಅಂತ ಹೇಳಿದ್ರೆ ಏನು? ವಿಗರ್, ಎನರ್ಜಿ ಅಥವಾ ಕೆಪಾಸಿಟಿ, ಆ ಅಧ್ಯಯನದಲ್ಲಿ ಬರುವಂತ ಶ್ರೇಷ್ಠತೆ, ದಾರ್ಢ್ಯ, ಅದನ್ನ ವೀರ್ಯಂ ಅಂತ ಕರೀತಾರೆ. ಆಮೇಲೆ ಅಧೀತಂ, ನಾನು ಮುಂಚೆನೆ ಹೇಳ್ದಂಗೆ ಈಣ್ ಅಧ್ಯಯನೆ ಅಂತ ಧಾತು, ಅದರಿಂದ ಬಂದಿರುವಂಥದ್ದು ಅಧ್ಯಯನಂ ಅನ್ನೋ ಶಬ್ದ. ತೇಜಸ್ವಿ, ತೇಜಸ್ವಿ ಅಂತ ಹೇಳಿದ್ರೆ ದೃಢವಾಗಿ ಬಂದಿರುವಂಥದ್ದು, ದ ಬ್ರಿಲಿಯಂಟ್ ಆರ್ ಇಲ್ಯುಮಿನಸ್, ಅತ್ಯಂತ ಶ್ರೇಷ್ಠವಾಗಿ ಬೆಳಗಲಿ ಪ್ರಪಂಚವನ್ನ ಅಥವಾ ನನ್ನ ಅಧ್ಯಯನವನ್ನ ಅಂತ ಅರ್ಥ. ಇನ್ನು ಉಳಿದ ಅರ್ಥಗಳನ್ನ ಸಹ, ಟುಗೆದರ್, ಅವತು, ನಮ್ಮನ್ನ ರಕ್ಷಣೆ ಮಾಡ್ಲಿ, ಅವರಕ್ಷಣೆ. ಆಮೇಲೆ ಕರವಾವಹೈ, ಮಾಡೋಣ, ಡುಕ್ರಿಂಕರಣೆ ಅಂತ ಧಾತು.
ಆಮೇಲೆ ಮಾವಿದ್ವಿಷಾವಹೈ, ನಾವಿಬ್ರು ದ್ವೇಷ ಮಾಡ್ಕೊಳ್ಳದೇ ಇರೋಣ. ಧಾತು ಯಾವುದು? ದ್ವಿಷ ಅಪ್ರೀತೌ ಅಂತ ಧಾತು. ಡನ್. ಸೊ ಎಲ್ಲದಕ್ಕೂ ಧಾತು ಆಯ್ತು, ಎಲ್ಲದಕ್ಕೂ ಅರ್ಥಗಳಾಯ್ತು. ಈಗ ಶಂಕರಾಚಾರ್ಯರ ಭಾಷ್ಯ ಬರುತ್ತೆ. ಈಗ ಹೇಳಿರೋ ಅರ್ಥಗಳೇ, ಆದ್ರೆ ಶಂಕರಾಚಾರ್ಯರ ದೃಷ್ಟಿಯಲ್ಲಿ ನೋಡ್ಬೇಡಿ. ಸಹವೀರ್ಯಂ ಕರವಾವಹೈ ಅಂದ್ರೆ ಏನರ್ಥ ಆಯ್ತು? ನಮ್ಮಿಬ್ಬರ ಅಧ್ಯಯನ ಎಷ್ಟು ಚೆನ್ನಾಗಾಗ್ಲಿ ಅಂತ ಕೇಳಿದ್ರೆ, ನಾವಿಬ್ರು ಚರ್ಚೆ ಮಾಡಿರುವಂತಹ ವಿಷಯಗಳು ಅದು ನಮ್ಮ ಬುದ್ಧಿಗಳಲ್ಲಿ ಸ್ಥಿರವಾಗಿ ನಿಂತ್ಕೊಳ್ಳಿ, ಅದು ನಮ್ಮಿಬ್ಬರ ಬುದ್ಧಿಗಳಲ್ಲಿ ಅತ್ಯಂತ ಸಾಮರ್ಥ್ಯವನ್ನ ತಂದುಕೊಡ್ಲಿ. ಅದನ್ನೇ ಶಂಕರಾಚಾರ್ಯ ಹೇಳಿದ್ರು, ವಿದ್ಯಾ ನಿಮಿತ್ತಂ ಸಾಮರ್ಥ್ಯಂ ನಿರ್ವರ್ತ ಯಾವಹೈ. ವಿದ್ಯೆಗೆ ಬೇಕಾದಂತಹ, ಅಧ್ಯಯನಕ್ಕೆ ಬೇಕಾದಂತಹ ಸಾಮರ್ಥ್ಯವನ್ನ ನಾವಿಬ್ರು ಚರ್ಚೆ ಮಾಡೋದ್ರ ಮೂಲಕ, ಪಾಠ ಮಾಡೋದ್ರ ಮೂಲಕ ಅದನ್ನ ಪಡ್ಕೊಳ್ಳೋಣ. ಯಾವ್ದ್ಯಾವುದು? ಕಾಗ್ನೇಟಿವ್ ಎಬಿಲಿಟೀಸು, ಅಧ್ಯಯನ ಮಾಡೋದು, ನೆನ್ಪಿಟ್ಕೊಳ್ಳೋದು, ಮತ್ತೆ ಅದನ್ನ ವಿಚಾರ ಮಾಡುವಂತ ಕಾಗ್ನೇಟಿವ್ ಕೆಪಾಸಿಟೀಸ್ ಏನೇನಿದೆ ಅದನ್ನಷ್ಟೂ ಕೂಡ ಅಧ್ಯಯನದಲ್ಲಿ ಮಾಡೋದಕ್ಕೆ ಸಾಮರ್ಥ್ಯ ಸಾಕಾಗುತ್ತೆ. ಯಾಕೆಂದ್ರೆ ಇಲ್ಲಿ ಕಂಠಸ್ಥೀಕರಣ ಮಾಡ್ತೀವಿ, ವಿಚಾರ ಮಾಡ್ತೀವಿ, ಚರ್ಚೆ ಮಾಡ್ತೀವಿ. ಸೊ ಈ ತರ ಎಲ್ಲ ತರದ ಕಾಗ್ನೇಟಿವ್ ಎಬಿಲಿಟಿಗಳು ಇಲ್ಲಿ ಅಧ್ಯಯನದಿಂದ ಸಿಗುತ್ತೆ. ಅದನ್ನೇ ಹೇಳಿದ್ರು, ವಿದ್ಯಾ ನಿಮಿತ್ತಂ ಸಾಮರ್ಥ್ಯಂ ನಿರ್ವರ್ತ ಯಾವಹೈ. ಆಮೇಲೆ ಮುಂದೆ ತೇಜಸ್ವಿನೌ ಅಧೀತಮಸ್ತು. ಏನಿದು ತೇಜಸ್ವಿನೌ ಅಧೀತಮಸ್ತು ಅಂದ್ರೆ ಏನು? ಅರ್ಥಜ್ಞಾನ ಯೋಗ್ಯಂ ಅಸ್ತು ಅಂತ ಅರ್ಥ. ತೇಜಸ್ವಿ ಅನ್ನೋ ಶಬ್ದಕ್ಕೆ ಭಗಿನಿ ಕೇಳಿದ್ರಲ್ಲ, ತೇಜಸ್ವಿ ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರೆ, ಅರ್ಥಜ್ಞಾನ ಯೋಗ್ಯಂ ಅಸ್ತು. ತೇಜಸ್ವಿ ಅನ್ನೋ ಶಬ್ದ ಬರೀ ನಾನು ನೆನ್ಪಿಟ್ಕೊಂಡಿದ್ರೆ ಸಾಕಾಗಲ್ಲ, ಅದರ ಅರ್ಥಜ್ಞಾನ ಆದ್ರೆ ಅದನ್ನ ತೇಜಸ್ವಿ ಅಂತ ಕರೀತಾರೆ. ಅತ್ಯಂತ ಶ್ರೇಷ್ಠ ಜ್ಞಾನ. ಉದಾಹರಣೆಗೆ ನಾನು ಮನ್ಸಲ್ಲಿ ಯೋಚನೆ ಮಾಡ್ತಾ ಇರ್ತೀನಪ್ಪ, ಹೆಂಗಿದೆ ಹೈದರಾಬಾದ್, ಹೆಂಗಿದೆ ಹೆಂಗಿದೆ ಹೆಂಗಿದೆ. ಇದು ಕೇವಲ ಜ್ಞಾನ. ಹೈದರಾಬಾದ್ ಹೆಂಗಿದೆ ಅಂತ ನೋಡಿಲ್ಲ ನಾನು, ಬಟ್ ಇಮ್ಯಾಜಿನಿಂಗ್. ಆದ್ರೆ ಯಾವಾಗ ಹೈದರಾಬಾದಿಗೆ ಇಳಿದು ಎಲ್ಲ ದೇಶಗಳನ್ನ ನೋಡಿ ಬಂದಾದ್ಮೇಲೆ ಅದನ್ನ ಅರ್ಥಜ್ಞಾನ ಅಂತ ಕರಿ. ಸಾಕ್ಷಾತ್ತಾಗಿ ಹೋಗಿ ಅರ್ಥಗಳನ್ನ ನೋಡೋದು ಅದರಿಂದ ಬರೋ ಜ್ಞಾನ ವಿಶಿಷ್ಟವಾದಂಥ ಜ್ಞಾನ. ಎಲ್ಲಿವರೆಗೂ ಸಕ್ಕರೆ ಇದೆ ಅಂತ ತಿಳ್ಕೊಂಡಿದ್ದೀನಿ ಬಿಟ್ರೆ ಆ ಸಕ್ಕರೆ ಹೇಗ್ ಟೇಸ್ಟ್ ಆಗುತ್ತೆ ಅಂತ ಗೊತ್ತಾಗಲ್ಲ. ಆದ್ರೆ ಯಾವಾಗ ಅದನ್ನ ತಿಂದು ನೋಡ್ತೀನೋ ಆಗ ಅದರ ಅರ್ಥಜ್ಞಾನ ಆಯ್ತು. ಅರ್ಥಜ್ಞಾನ ಆದ್ರೆ ಇದನ್ನ ಸಂಪೂರ್ಣ ಜ್ಞಾನ ಅಂತ ಕರಿತೀವಿ. ಅದೇ ತರ ನಾನು ಉಪನಿಷತ್ಗಳಲ್ಲಿ ಅಥವಾ ಶಂಕರಾಚಾರ್ಯರ ಭಾಷ್ಯಗಳಲ್ಲಿ ಬ್ರಹ್ಮ 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 ಅಂತ ಕೇಳಿ 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 ಬರೀ ಶಬ್ದ ಜ್ಞಾನ ಆದ್ರೆ ಸಾಕಾಗಲ್ಲ, ಅರ್ಥಜ್ಞಾನ ಆಗ್ಬೇಕು. ಅಂದ್ರೆ ಅದನ್ನ ಹೋಗಿ ಮುಟ್ಟಬೇಕು, ಅಥವಾ ಅದೇ ನಾನು ಅಂತ ಅರ್ಥ ಮಾಡ್ಕೋಬೇಕು. ಆಗ ಮಾತ್ರ ಈ ಬ್ರಹ್ಮವಿದ್ಯೆಗೆ ಸಾರ್ಥಕ ಆಯ್ತು ಅಂತ ಅರ್ಥ. ಸೊ ಹಾಗಾಗಿ ನಮ್ಮಿಬ್ಬರ ಅಧ್ಯಯನ, ಬ್ರಹ್ಮಜ್ಞಾನದ ಅಧ್ಯಯನ ಅದು ತೇಜಸ್ವಿ ಆಗ್ಲಿ ಅನ್ನೋದು ಯಾಕೆ ಅಂತ ಕೇಳಿದ್ರೆ, ಅದು ಸಂಪೂರ್ಣವಾಗಿ ಆಗ್ಲಿ. ಯಾವಾಗ ಸಂಪೂರ್ಣ ಆಗತ್ತೆ? ಶಬ್ದ ಅದು ಅರ್ಥವನ್ನ ಬಯಸಿದಾಗ, ನಿಜವಾದ ಅರ್ಥ ತಿಳ್ಕೊಂಡಾಗ ಆ ಶಬ್ದಗಳಿಂದ, ಅವಾಗ ಅದು ಸಂಪೂರ್ಣ ಜ್ಞಾನ ಆಯ್ತು ಅಂತ ಅರ್ಥ. ಆ ಥರ ಸಂಪೂರ್ಣ ಜ್ಞಾನ ನಮ್ಮಿಬ್ಬರದ್ದು ಆಗ್ಲಿ ಅನ್ನೋ ನಿರ್ದುಷ್ಟ ಅರ್ಥವನ್ನ ಶಂಕರಾಚಾರ್ಯ ಹೇಳಿದ್ರು. ಆಯ್ತು. ಕೊನೆಗೆ ಸಹನೌ ಭುನಕ್ತು, ಇಲ್ಲಿ ಬ್ರಹ್ಮ ಭೋಜಯತು ಅಂತ ಆಚಾರ್ಯ ಹೇಳ್ತಾರೆ. ಬ್ರಹ್ಮ ಅಂದ್ರೆ ತತ್ ಅಂತ ಇಮ್ಯಾಜಿನ್ ಮಾಡಬೇಕು ಅಂತ ಹೇಳಿದ್ವಿ ಅಲ್ಲ, ತತ್ ಸಹ ನೌ ಭುನಕ್ತು ಅಂತ ಹೇಳಿದ್ವಿ. ಈಗ ಬ್ರಹ್ಮ ಭೋಜಯತು ಅಂತ ಹೇಳಿದ್ರೆ ಆ ತತ್ ಸರ್ವಶಕ್ತನಾದಂಥ ಪರಮಾತ್ಮ ಗುರು ಮತ್ತೆ ಶಿಷ್ಯ ನಮ್ಮಿಬ್ರನ್ನು ಕೂಡ ಭೋಜಯತು, ಪಾಲಯತು ಅಂತ ಅರ್ಥ. ಯಾಕೆಂದ್ರೆ ಭುಜ ಪಾಲನಂ ಅಂತ ತಾನೇ ಅರ್ಥ ಧಾತುಗೆ. ಸೊ ಹಾಗಾಗಿ ನಮ್ಮಿಬ್ಬರನ್ನ ರಕ್ಷಣೆ ಮಾಡು. ಯಾರು? ಬ್ರಹ್ಮ, ಅತ್ಯಂತ ಶಕ್ತಿ, ಅವರು ನಮ್ಮಿಬ್ಬರನ್ನ ರಕ್ಷಣೆ ಮಾಡ್ಲಿ ಅಂತ ಹೇಳ್ತಿದ್ದೀವಿ. ಆಯ್ತಾ? ಸರಿ. ಈಗ ವಿದ್ವೇಷ, ಮಾವಿದ್ವಿಷಾವಹೈ ಅನ್ನುವಾಗ ಹೇಳಿದ್ವಿ ದ್ವೇಷಗಳು ಬರಬಹುದು ಅಂತ. ಯಾವ್ಯಾವ ಥರ ದ್ವೇಷಗಳು ಶಂಕರಾಚಾರ್ಯ ದೃಷ್ಟಿಯಲ್ಲಿ ಇದೆ ನೋಡಿ. ವಿದ್ಯಾಗ್ರಹಣ ನಿಮಿತ್ತಂ ಶಿಷ್ಯಸ್ಯ ಆಚಾರ್ಯಸ್ಯವ ಪ್ರಮಾದಕೃತಾತ್ ಅನ್ಯಾಯಾತ್ ವಿದ್ವೇಷಃ ಪ್ರಾಪ್ತಃ ತತ್ ಶಮನಾಯ ಇಯಂ ಆಶೀಹಿ ಮಾ ವಿದ್ವಿಷಾವಹೈ ಅಂತ. ನಮ್ಮಿಬ್ಬರ ಅಥವಾ ಗುರು ಮತ್ತೆ ಶಿಷ್ಯರ
ಪ್ರಮಾದದ ವಶವಾಗಿ ನಾನು ಬೇರೆ ತರ ಅರ್ಥ ಹೇಳಿದ್ರೆ ನಿಮಗೆ ಅದು ಬೇರೆ ತರ ಅರ್ಥ ಆಗುತ್ತೆ, ನಾನು ಸರಿಯಾಗಿ ಅರ್ಥ ಹೇಳಿದ್ರೆ ಸರಿಯಾಗಿ ಅರ್ಥ ಆಗುತ್ತೆ. ಸೊ ಹಾಗಾಗಿ ಎಲ್ಲದೂ ಕೂಡ ಗುರು ಮತ್ತೆ ಶಿಷ್ಯರ ಆ ಇಬ್ರು ಅಧ್ಯಯನ ಇದೆಯಲ್ಲ, ಆ ಅಧ್ಯಯನದಲ್ಲಿ ಕೆಲವೊಂದು ಕಡೆ ನಾನು ಅರ್ಥ ಹೇಳಿದ್ದು ಅರ್ಥ ಆಗಲ್ಲ ಅಥವಾ ಬೇರೆ ಅರ್ಥ ಆಗುತ್ತೆ. ಇದಷ್ಟು ಕೂಡ ನಾವು ಚರ್ಚೆಯ ಮುಖಾಂತರ ಅದನ್ನ ಏನ್ ಮಾಡೋಣ, ಪರಿಹರಿಸ್ಕೊಳ್ಳೋಣ. ಅದ್ ಬಿಟ್ಟು ನಮ್ಮಿಬ್ಬರ ಪ್ರಮಾದದಿಂದ ಗುರುನೂ ಕೂಡ ಮನುಷ್ಯನೇ, ಶಿಷ್ಯನು ಕೂಡ ಮನುಷ್ಯನೇ. ಸೊ ಹಾಗಾಗಿ ಇಬ್ಬರಿಂದನೂ ತಪ್ಪಾಗಬಹುದು, ಪ್ರಮಾದ ಆಗಬಹುದು. ಆದ್ರೆ ಇಬ್ಬರ ಪ್ರಮಾದವು ನಮ್ಮಿಬ್ಬರ ದ್ವೇಷಕ್ಕೆ ಕಾರಣ ಆಗದೆ ಇರಲಿ. ತಪ್ಪಾಗೋದು ಸಹಜ, ಆದ್ರೆ ತಪ್ಪನ್ನ ಸರಿ ಮಾಡಿಕೊಂಡು ಇಬ್ರು ಒಂದೇ ದಾರಿಯಲ್ಲಿ ಬ್ರಹ್ಮ ಮಾರ್ಗದಲ್ಲಿ ನಡೆಯೋದು ಅದು ವಿದ್ಯೆಗೆ ಅತ್ಯಂತ ಉಪಯುಕ್ತಕರವಾದಂತ ಒಂದು ಮಾರ್ಗ, ಇದು. ಸೊ ಹಾಗಾಗಿ ನೀವು ನೋಡಿದ್ದೀರಾ ತೈತ್ತಿರೀಯ ಉಪನಿಷತ್ತಲ್ಲಿ ಕೊನೆಗೆ ಆಚಾರ್ಯರು ಅಂದ್ರೆ ಕೊನೆಗೆ ಶಿಷ್ಯ ಅನುಗ್ರಹ ವಚನಂ ಅಂತ ಇದೆ. ಅದರಲ್ಲಿ ನೋ ಇತರಾಣಿ ಏಕೆ ಚಾಸ್ಮಚ್ಛ್ರೇಯಾಗುಂಸೋ ಬ್ರಾಹ್ಮಣ ಅಂತ ಮುಂದೆ ಬರುತ್ತೆ. ಅದರಲ್ಲಿ ಆಚಾರ್ಯರು ಕೊನೆಗೆ ಶಿಷ್ಯ ಗುರುಕುಲ ಮುಗಿಸಿ ಹೋಗ್ಬೇಕಾದ್ರೆ ಒಂದೆರಡು ಉಪದೇಶವನ್ನ ಮಾಡ್ತಾರೆ. ಏನು ಅಂತ ಕೇಳಿದ್ರೆ, ನೋಡಪ್ಪ, 12 ವರ್ಷ ನೀನು ನನ್ನ ಜೊತೆ ಇದ್ದೆ ಗುರುಕುಲದಲ್ಲಿ. ಈ 12 ವರ್ಷದಲ್ಲಿ ನಾನೂ ಕೂಡ ಮನುಷ್ಯ ಅನ್ನೋ ಕಾರಣಕ್ಕಾಗಿ ನನ್ನಿಂದ ತುಂಬಾ ತಪ್ಪುಗಳಾಗಿರುತ್ತೆ. ನಾನು ಕೆಲವೊಂದ್ ಕಡೆ ನನ್ನ ಸ್ಮೃತಿಯನ್ನ ಕಳ್ಕೊಂಡು ಬೈದಿರ್ತೀನಿ, ಅಥವಾ ಇನ್ನೇನೋ ಮಾಡಿರ್ತೀನಿ, ಅಥವಾ ತಪ್ಪಾಗಿ ಪಾಠ ಮಾಡಿರ್ತೀನಿ. ಆದ್ರೆ ನೀನು ಅತ್ಯಂತ ವಿವೇಕಿಯಾಗಿ ಯಾವುದು ನನ್ನಿಂದ ಒಳ್ಳೇದು ಪಾಠ ಆಗಿದೆಯೋ ಅದನ್ನ ಮಾತ್ರ ನೆನ್ಪಿಟ್ಕೊಂಡು ಕೆಟ್ಟದೆಲ್ಲ ಗುರುಕುಲ ದಾಟಬೇಕಾದ್ರೆ ಇಲ್ಲೇ ಬಿಟ್ಟು ಹೋಗು ಅಂತ ಉಪದೇಶವನ್ನ ಮಾಡ್ತಾರ. ಅದ್ಭುತವಾದಂಥ ಉಪದೇಶ. ಅದೇ ಉಪದೇಶ ಪ್ರತಿಯೊಂದು ನಮ್ಮೆಲ್ಲರ ಕ್ಲಾಸ್ಗೂ ಅನ್ವಯ ಆಗುತ್ತೆ. ನನ್ನ ಅಧ್ಯಯನದಿಂದ ಎಷ್ಟು ಪಡ್ಕೊಳಕ್ ನಂಗೆ ಸಾಧ್ಯ ಆಯ್ತೋ ಅಷ್ಟನ್ನ ನಾನು ಹೇಳ್ಬಹುದು, ಬಿಟ್ರೆ ಉಳಿದಿದ್ದನ್ನ ನಾವೇ ಅಧ್ಯಯನ ಮಾಡಿ ತಿಳ್ಕೊಳ್ಬೇಕು. ಈ ಅಧ್ಯಯನ ಮಾಡಿದ್ರಲ್ಲಿ ಕೆಲವೊಂದ್ ಕಡೆ ದೋಷನೂ ಇರುತ್ತೆ, ಕೆಲವೊಂದ್ ಕಡೆ ಮಿಸ್ಇಂಟರ್ಪ್ರಿಟೇಷನ್ಸು ಇರುತ್ತೆ, ಅಥವಾ ಅದು ಬೇರೆ ಥರನೂ ಅರ್ಥ ಆಗಿರುತ್ತೆ. ಅದನ್ನ ಆ ಪ್ರಮಾದಕೃತವಾದಂಥ ಅನ್ಯಾಯ ಅದು ದ್ವೇಷಕ್ಕೆ ಕಾರಣ ಆಗದೆ ಇರಲಿ, ಆಯ್ತಾ? ಸೊ ಹಾಗಾಗಿ ಮಾ ವಿದ್ವಿಷಾವಹೈ ಅನ್ನೋ ತಾತ್ಪರ್ಯ ಇಷ್ಟು. ಕೊನೆಗೆ ಓಂ ಶಾಂತಿ ಶಾಂತಿ ಶಾಂತಿ. ಅಫ್ಕೋರ್ಸ್ ಇದು ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತು. ಶಾಂತಿ 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 ಇತಿ ತ್ರಿರ್ವಚನಂ ಉಕ್ತಾರ್ಥಂ. ನಾವು ಹಿಂದಿನ ಶಾಂತಿ ಮಂತ್ರದಲ್ಲೇ ಇದ್ರ ಬಗ್ಗೆ ಸ್ಪಷ್ಟವಾಗಿ ತಿಳ್ಕೊಂಡ್ಬಿಟ್ಟಿದ್ದೀವಿ, ಮತ್ತೆ ಇದನ್ನ ವಿವರಣೆ ಮಾಡಕ್ ಹೋಗಲ್ಲ ಅಂತ ಉಕ್ತಾರ್ಥಂ ಅನ್ನೋ ಶಬ್ದಾರ್ಥ. ಆದ್ರೂ ಕೂಡ ಅವಿಘ್ನೇನ ಆತ್ಮವಿದ್ಯಾ ಪ್ರಾಪ್ತಿ ಆಶಸ್ಯತೆ ಅಥವಾ ಆಶಾಸ್ಯತೆ ತನ್ಮೂಲಂ ಹಿ ಪರಂ ಶ್ರೇಯ ಇತಿ. ನಾವು ಅಧ್ಯಯನವನ್ನ ಅವಿಘ್ನೇನ, ನಿರ್ವಿಘ್ನವಾಗಿ, ಯಾವುದೇ ಆಬ್ಸ್ಟಿಕಲ್ಸ್ ಮಧ್ಯೆ ಬರದೇ ಇದ್ದಂಗೆ ಆತ್ಮವಿದ್ಯೆಯನ್ನ ಪಡ್ಕೊಳ್ಳೋದಕ್ಕೆ ಗುರುಗಳಿಂದ ಅಥವಾ ಬ್ರಹ್ಮನಿಂದ ಆಶೀರ್ವಾದವನ್ನ ಬೇಡ್ತಿದ್ದೀವಿ. ಯಾಕೆ ಅಂತ ಕೇಳಿದ್ರೆ, ಬ್ರಹ್ಮವಿದ್ಯೆನೇ ನಮ್ಮೆಲ್ಲರ ಜೀವನದ ಶ್ರೇಯೋ ಮಾರ್ಗ, ಅಲ್ಲಿಗೆ ಹೋಗ್ಬೇಕು. ಆ ಕಾರಣಕ್ಕಾಗಿ ನಾವು ಈ ಬ್ರಹ್ಮವಿದ್ಯೆಯನ್ನು ಕಲಿತಿದ್ದೀವಿ. ಈ ಬ್ರಹ್ಮವಿದ್ಯೆಯಲ್ಲಿ ಯಾವುದೇ ಥರ ಅಡ್ಡಿ ಆತಂಕಗಳು ಬರದೇ ಇರಲಿ, ತಾಪತ್ರಯಗಳು ಬರದೇ ಇರಲಿ ಅನ್ನೋ ಕಾರಣಕ್ಕೆ ತ್ರಿವಿಧಂ ಶಾಂತಿ ವಚನಂ. ಶಾಂತಿ ಆಧ್ಯಾತ್ಮಿಕಂ, ಆಧಿಭೌತಿಕಂ ಮತ್ತೆ ಆಧಿದೈವಿಕವಾದಂಥ ತಾಪಗಳು ಯಾವ್ಯಾವ್ದಿದೆಯೋ, ಕಷ್ಟಗಳು ಯಾವ್ದ್ಯಾವ್ದಿದೆಯೋ ಅದಷ್ಟು ಕೂಡ ನಿವಾರಣೆ ಆಗಲಿ ಅಂತ. ಸಮ್ಯಕ್ ಶಾಂತಿ ಶಾಂತಿ ಶಾಂತಿ. ಎಲ್ಲಿವರೆಗೂ ನಾವು ಈಗ ತಮಿಳ್ನಾಡಲ್ಲಿ ಎಲ್ಲ ಕಡೆ ಮೂವಿ ಸ್ಟಾರ್ಸ್ಗಳದ್ದೇ ಹವ ಅಲ್ವಾ? ಸೊ ದ ವೇ ಯು ಟ್ರೀಟ್ ದ ಹೀರೋ ದ ಬಿಗ್ಗರ್ ಫಿಲಮ್ ಈಸ್ ಅಂತ. ಎಷ್ಟು ಆ ಹೀರೋವನ್ನ ನಾವು ದ ಬಿಗ್ಗರ್ ಲಾರ್ಜರ್ ದೆನ್ ಲೈಫ್ ಅಲ್ಲಿ ನಾವು ಕಾಣ್ತೀವೋ ಅಷ್ಟು ಮೂವಿ ಚೆನ್ನಾಗಿರತ್ತೆ ಅಂತ. ಉದಾಹರಣೆಗೆ ನಾನು ರಜನಿಕಾಂತ್ ಅನ್ನ ತುಂಬಾ ಚೆನ್ನಾಗಿ, ಅವನ್ ಏನೇ ಮೂವಿ ಮಾಡಿದ್ರು ಅವನಿಷ್ಟ, ಆಸ್ ಅ ಹೀರೋ ಅವನಿಷ್ಟ ಅಂತ ಹೇಳಿದಾಗ ಅವನ ಅಷ್ಟೂ ಮೂವಿಗಳು ನನಗೆ ಅಂತ ಅನ್ಸುತ್ತೆ. ಬಟ್ ಇಫ್ ಅಟ್ ಆಲ್ ಐ ಡೋಂಟ್ ಲೈಕ್ ಹಿಮ್ ಆಸ್ ಎ ಹೀರೋ, ಅವನು ಎಷ್ಟೇ ಚೆನ್ನಾಗಿ ಕಂಟೆಂಟ್ಫುಲ್ ಮೂವಿ ಮಾಡಿದ್ರು ಕೂಡ ಏನ್ ಚೆನ್ನಾಗಿಲ್ಲಪ್ಪ ಅಂತ. ಅದೇ ತರ ನಾವು ಎಲ್ಲಿವರೆಗೂ ಆಚಾರ್ಯರನ್ನ, ಗುರುಗಳನ್ನ, ನನಗೆ ನನ್ನ ಗುರುಗಳು ಎಷ್ಟು ಮೇಲಕ್ಕೆ ನಾನು ಇಡ್ತೀನೋ ಅಷ್ಟು ಚೆನ್ನಾಗಿ ಅವರಿಂದ ವಿದ್ಯೆಗಳು ನಮಗೆ ಪಾಸ್ ಆಗುತ್ತೆ. ಎಷ್ಟು ಮನೆ ಮೇಲ್ಗಡೆ ಎಷ್ಟು ಹೈಟಿಗೆ ಟ್ಯಾಂಕ್ ಇರುತ್ತೋ
ಅಷ್ಟು ಸ್ಪೀಡ್ ಆಗಿ ನಲ್ಲಿಗಳಲ್ಲಿ ನೀರು ಬರುತ್ತೆ. ಅದೇ ತರ ಗುರುಗಳನ್ನ, ಆಚಾರ್ಯರನ್ನ, ನಾನು ಆಚಾರ್ಯರನ್ನ ಅಷ್ಟು ಹೈಟ್ ಅಲ್ಲಿ ಇಟ್ಟಾಗ ಅವರಿಂದ ಜ್ಞಾನ ಇನ್ನೂ ಸ್ಪೀಡಾಗಿ ಬರುತ್ತೆ. ದಟ್ಸ್ ಹೌ ಇಟ್ ಶುಡ್ ಬಿ. ಸಹನಾವವತು ಅನ್ನೋದು ಇಷ್ಟೇ. ಸಹನಾವವತು ಅನ್ನೋದು ನನಗೆ ಪಾಠ ಮಾಡ್ತಿರುವಂತ ಆಚಾರ್ಯರನ್ನ ಅಥವಾ ಎಲ್ಲಿಂದ ನಾನು ಪಾಠ ಕೇಳ್ತಿದ್ದೀನೋ ಆ ತತ್ವವನ್ನ ಲಾರ್ಜರ್ ದೆನ್ ಲೈಫ್ ನೋಡ್ಬೇಕು. ಆಗ ನನಗೆ ಅಧ್ಯಯನಗಳು ಮತ್ತೆ ಆ ಗುರುಕೃಪೆ ಅನ್ನೋದು ಅತ್ಯಂತ ಸ್ಪಷ್ಟವಾಗಿ ಸಿಗುತ್ತೆ. ಇಟ್ಸ್ ನಾಟ್ ದಟ್ ಪಾಠ ಮಾಡ್ತಿರೋರ್ನ ಕೃಪೆ ಅಂತಲ್ಲ, ಪರಂಪರೆಯ ಕೃಪೆ. ಆ ಪರಂಪರೆಯ ಶ್ರೇಷ್ಠತೆನೇ ಇಷ್ಟು. ಶಂಕರಾಚಾರ್ಯರ ಪರಂಪರೆ ಯಾರೇ ಆ ಪೀಠದಲ್ಲಿ ಕೂತರು ಕೂಡ ಯಾಕೆ ಅವರನ್ನ ದೇವರು ಅಂತ ನೋಡ್ತಾರೆ ಅಂತ ಕೇಳಿದ್ರೆ ಜಸ್ಟ್ ಬಿಕಾಸ್ ಆ ತಪಶಕ್ತಿ ಅವ್ರ ಹಿಂದೆ ಬಂದಿರುತ್ತೆ. Isn't it so? ಇವತ್ತು ಕೂಡ ಈಗಿನ ಗುರುಗಳು ಅಥವಾ ಹಿಂದಿನ ಗುರುಗಳು ಯಾರು ಕೂಡ ಶಂಕರಾಚಾರ್ಯರನ್ನ ನೋಡಿಲ್ಲ. ಆದ್ರೆ ಆ ಶಂಕರಾಚಾರ್ಯ ಅಂತ ಅವ್ರನ್ನ ಯಾಕೆ ಪೀಠದಲ್ಲಿ ಕೂರ್ಸ್ ಮಾಡ್ತೀವಿ, ನಮಸ್ಕಾರ ಮಾಡ್ತೀವಿ, ಶ್ರದ್ಧೆಯಿಂದ ನಡ್ಕೊಂತೀವಿ ಅಂತ ಕೇಳಿದ್ರೆ ಜಸ್ಟ್ ಬಿಕಾಸ್ ಆ ಗುರು ತತ್ವ ಅದನ್ನ ಎಷ್ಟು ಮೇಲೆ ನಾನು ಅದನ್ನ ಇಡ್ತೀನೋ ಅಷ್ಟು ಕೃಪೆ ನನಗೆ ಸಿಗುತ್ತೆ. ಅದು ಶಾಂತಿ ಮಂತ್ರದ ಮುಖ್ಯವಾದಂತಹ ಉದ್ದೇಶ. ಇದನ್ನ ಬರೀ ಬುದ್ಧಿಯ ಅಥವಾ ಚರ್ಚೆಗೆ ನಾನ್ ಜಾಸ್ತಿ ತಿಳ್ಕೊಂಡಿದ್ದೀನಿ ಅನ್ನೋ ಇದನ್ನ ಈ ರೆಲಮಿಂದ ಮೇಲೆ ಎಷ್ಟು ಎದ್ದಾಗ ಈ ಗುರು ತತ್ವ ನನಗೆ ಹತ್ರ ಆಗ್ತಾ ಹೋಗುತ್ತೆ. ಯಾವಾಗ ಈ ಗುರು ತತ್ವ ಹತ್ರ ಆಗುತ್ತೋ ಆಗ ನಾನ್ ಬರೀ ಬ್ರಹ್ಮವಿದ್ಯೆಯನ್ನ ಕಲಿತಾ ಬರೀ ಬುದ್ಧಿಗೆ ಹಾಕೊಳ್ಳದಲ್ಲೇ ಅದನ್ನ ಜೀವನದಲ್ಲೂ ನಡವಡಿಸ್ಲಿಕ್ಕೆ. ಸೊ ದಿಸ್ ಇಸ್ ಅ ಸೀಕ್ರೆಟ್ ದಟ್ ಮೈ ಆಚಾರ್ಯ ಕೈಂಡ್ ಆಫ್ ಏನು ಎಲ್ರಿಗೂ ಅದನ್ನ ಹೇಳೋದು ಏನು ಅಂತ ಕೇಳಿದ್ರೆ ಲಾರ್ಜರ್ ದೆನ್ ಲೈಫ್ ಅನ್ನ ನಾನು ಯಾರಿಂದ ಕಲಿತಿದ್ದೀನಿ, ಯಾರಿಂದ ಮಾಡ್ತಿದ್ದೀನಿ ಅವ್ರನ್ನ ನೋಡ್ಬೇಕು. ಆಗ ಅವ್ರು ಹೇಳ್ಕೊಟ್ಟಂಥ ವಿದ್ಯೆ ಅಷ್ಟು ಚೆನ್ನಾಗಿ ಅದಾಗುತ್ತೆ. ನಾನು ಸ್ಕೂಲ್ಗಳಲ್ಲಿ ನನಗೊಬ್ರು ಟೀಚರ್ ತುಂಬಾ ಇಷ್ಟ. ಅವರು ಇತಿಹಾಸ ಪಾಠ ಮಾಡ್ತಾ ಇದ್ರು, ಹಿಸ್ಟ್ರಿ ಪಾಠ ಮಾಡ್ತಾ ಇದ್ರು. ಐ ಲವ್ ಹಿಸ್ಟ್ರಿ ಬಿಕಾಸ್ ಐ ಲವ್ ದ ಟೀಚರ್. ನನ್ಗೆ ಈಗ ಅನ್ಸುತ್ತೆ ನಾನು ಮ್ಯಾಥ್ಸ್ ನಮ್ಮ ಸರ್ ಹೇಳ್ಕೊಡ್ತಾ ಇದ್ರು, ಅವ್ರನ್ನೂ ಕೂಡ ಏನು ಆಸ್ ಅ ಪರ್ಸನ್ ನಾನು ಅವ್ರನ್ನ ಇಷ್ಟಪಟ್ಟಿದ್ರೆ ಮೋಸ್ಟ್ಲಿ ಮ್ಯಾಥ್ಸು ಕೂಡ ಈಸಿ ಆಗ್ತಿತ್ತು ಅಂತ. ಮಾಡರ್ನ್ ಎಜುಕೇಶನ್ಗೆ ಮತ್ತೆ ಏನ್ಷಿಯಂಟ್ ಎಜುಕೇಶನ್ಗೆ, ಗುರುಕುಲ ಎಜುಕೇಶನ್ಗಿರೋ ತುಂಬಾ ವ್ಯತ್ಯಾಸ. ಇಲ್ಲಿ ನಾನು ಮಾಡರ್ನ್ ಇದೇ ಯೂನಿವರ್ಸಿಟಿಲಿ ಪಾಠ ಮಾಡ್ತಾ ಇಲ್ಲಿ ಚಾಪ್ಟರ್ನ ಕ್ಲೋಸ್ ಮಾಡಿದ್ರೆ ಮುಗೀತು, ನಂದಿನ್ನೇನು ಇದಿಲ್ಲ. ಆದ್ರೆ ಗುರುಕುಲಗಳಲ್ಲಿ 24x7 ಅದು ಆಚಾರ್ಯರ ಜವಾಬ್ದಾರಿ. ಇದು ಗುರುಕುಲ. ನಾಟ್ ದಟ್ ನನ್ನ ಚಾಪ್ಟರ್ ಮುಗಿತಪ್ಪ ಇನ್ನು ಏನ್ ಬೇಕಾದ್ರೂ ಹಾಳಾಗಿ ಹೋಗಿ, ನನ್ನ ಪ್ರಶ್ನೆ ಅಲ್ಲ. ಗುರುಕುಲ ಅಂತ ಹೇಳಿದ್ರೆ 24/7 ಅವರು ನಿಮಗೆ ಲೀಡರೇ, ಅವರು ಇನ್ಸ್ಪಿರೇಷನ್ನೇ. ಆಗಿದ್ದಾಗ ಮಾತ್ರ ಅವರಿಂದ ಬರೋ ಬರೀ ಇತಿಹಾಸ ಕಲಿತಿಲ್ಲ, ನಾನು ಮ್ಯಾಥ್ಸ್ ಕಲಿತಿಲ್ಲ, ಇಡೀ ವ್ಯಕ್ತಿಯನ್ನ ಕಲಿತಾ ಇದ್ದೀನಿ. ಅದು ಸಹನಾವವತು ಮೂಲಮಂತ್ರ. ಅದು ಸಹನಾವವತುಗೆ ಆಗ್ಬೇಕಾಗಿರೋದು ಇದು ಅಲ್ವಾ? ಸೊ ಹಾಗಾಗಿ ಸಹನಾವವತು ಅನ್ನೋ ಮಂತ್ರ ಬರೀ ಇದು ಗುರುಕುಲ ಮತ್ತೆ ಮಾಡರ್ನ್ ಎಜುಕೇಶನ್ ಇರುವಂತ ಎರಡು ವ್ಯತ್ಯಾಸಗಳನ್ನ ಕನ್ನಡಿ ಹಿಡಿದು ತೋರಿಸುವಂತ ಮಂತ್ರ ಇದು. ಈ ತರ ಇದೆ ನೋಡಿ, ಈ ತರ ಇರ್ಬೇಕು ಅಂತ. ಸೊ ಆಗ ಮಾತ್ರ ನಮ್ಮ ಜೀವನದಲ್ಲಿ ಟ್ರಾನ್ಸ್ಫಾರ್ಮೇಶನ್ ಆಗೋದಕ್ಕೆ ಸಾಧ್ಯ. ಚಾಪ್ಟರ್ ಕ್ಲೋಸ್ ಮಾಡೋದ್ರಿಂದ ಯಾವುದು ಟ್ರಾನ್ಸ್ಫಾರ್ಮೇಶನ್ ಇದುವರೆಗೂ ಆಗಿದೆ. ಜೀವನದಲ್ಲಿ ಬದಲಾವಣೆ ಯಾವಾಗ ಆಗುತ್ತೆ ಅಂತ ಕೇಳಿದ್ರೆ ಈ ಸಹನಾವವತು ಮಂತ್ರದಿಂದ ಉದ್ದಿಷ್ಟವಾದಂತಹ ಆಚಾರ್ಯ ಮತ್ತೆ ಗುರು ಮತ್ತೆ ಶಿಷ್ಯ ಪರಂಪರೆ ಆ ಸಂಬಂಧಗಳಿದ್ದಾಗ ಮಾತ್ರ. ಬಿಟ್ರೆ ಇನ್ನು ಉಳಿದಿರೋ ಕಡೆ ಅಲ್ಲ.